ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಇನ್ನೇನು IPL ಶುರುವಾಗಿ ಒಂದು ಅದ್ದೂರಿಯಾಗಿ ಪ್ರಾರಂಭಗೊಂಡು ಹೋಗ್ತಾ ಇದೆ. ಆರ್ಯವರ್ಧನ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಗುರುಜಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಗುರುಗಳೇ, IPL ನೋಡ್ತಾ ಇದ್ದೀರಾ? ಖಂಡಿತ RCB ಸೋಲು ಗೆಲುವು ಎರಡೂನ್ನ ಸಮವಾಗಿ ಬರ್ತಾ ಇದೆ. ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಾ? ಎಷ್ಟು ಒಂದು ಕುತೂಹಲ ಇದೆ ಇವತ್ತಿನ ಮ್ಯಾಚ್ ಬಗ್ಗೆ? ಬಹಳ ಮಿರಾಕಲ್ ಆಗಿ ನಾನು IPL ಎಲ್ಲ ನೋಡೋದ್ ಬಿಟ್ಬಿಟ್ಟೆ, ಪ್ರಾಮಿಸ್ ಬಿಟ್ಟೆ. ತುಂಬಾ ಅವಾಗೆಲ್ಲ ನಾವು ಸಖತ್ ಪ್ರೆಡಿಕ್ಷನ್ ಮಾಡೋದ್ರ ಜೊತೆಗೆ ನಾವು ಒಂದು ಪ್ರೇಯರ್ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಬರ್ಬೇಕು. ಅದ್ ಖರ್ಚು ಯಾರು ಕೊಡ್ತಾನಿಲ್ಲ. ಬಂದ್ಮೇಲೆ ನಾನು ತುಂಬಾ ಪ್ರೇಯರ್ ಮಾಡ್ಬೇಕು, ಗೆಲ್ಲಿ ಹೇಳಿದ್ವಿ ಅಂತ. ಈಗ ನಮ್ಮ ಟೆಕ್ನಾಲಜಿಲೇ ಹೇಳ್ತಿದ್ವಿ. ಮ್ಯಾಚ್ ನೋಡೋದೇ ಬಿಟ್ಬಿಟ್ಟಿದ್ದು, ನಂಗೆ ಕ್ರೇಜ್ ಹೋಗಿತ್ತು. ಇವಾಗ ಏನಾಗುತ್ತೆ ಹೇಗೆ ಅಂದ್ರೆ, ಕರ್ನಾಟಕದಲ್ಲಿ ನಾನು IPL ಬಂದ ನಾನು ಮಾಡ್ತೇನೆ, ಆಲ್ಮೋಸ್ಟ್ ಎಲ್ಲ ಚಾನಲ್ಗೂ ಕೊಡ್ಬೋದು, ಎಲ್ಲ ಯೂಟ್ಯೂಬರ್ಗೂ ಕೊಡಿಸ್ಬೋದು, ಎಲ್ಲ ಟೋಲರ್ಗೂ ಕೂಡ ನಾನು ಕೊಡ್ಬೋದು. ಅಷ್ಟು ಬೇಡಿಕೆ ಇರುತ್ತೆ ಬಹಳ ವಿಶೇಷವಾಗಿ. ಅದರಲ್ಲಿ ನನ್ನನ್ನು ಕರೆದ್ರು ಅಂತೇಳಿ ಮತ್ತೆ ಚಾಲೆಂಜಿಂಗ್ ಆಗಿ ಮತ್ತೆ ರಾತ್ರೆಲ್ಲ ಪ್ರೋಗ್ರಾಮ್ ವಿಡಿಯೋ ನೋಡ್ತಾ ಕೂತಿರ್ತೀನಿ. ಅಂದ್ರೆ ಮ್ಯಾಚ್ ನೋಡ್ತಾ ಇರುತ್ತೆ, ಹಂಗೆ ನೋಡ್ತಾ ಇರ್ತೀನಿ. ನನಗೆ ತಿಳಿದಿರೋ ಪ್ರಕಾರ ಈ ಸರಿ ಬಹಳ ವಿಶೇಷ. ನನ್ನ ಇವಾಗ ಅಂತ ನಾನು ಹೇಳ್ತಿಲ್ಲ, ಸ್ಟಾರ್ಟಿಂಗ್ ಇಂದಲ್ವೇ ಎರಡು ತರ ಲೆಕ್ಕಾಚಾರದಲ್ಲಿ. ಒಂದು ಕಪ್ ಹೊಡೆಯೋ ಟೀಮ್, ನಂಬರ್ 1 ಟೀಮ್ ಅಂತ ಒಂದು ಲೀಸ್ಟ್ ಅಲ್ಲಿ ಹೋದಾಗ ಗುಜರಾತ್ ಟೈಟನ್ಸ್ ಒಂದು, ಶುಭ್ಮನ್ ಗಿಲ್ ಇರುವಂತ ಕ್ಯಾಪ್ಟನ್ ಒಂದು. ಆ ಟೀಮ್ ಅಲ್ಲಿ ಏನಪ್ಪಾ ಆಗುತ್ತೆ ಅಂದ್ರೆ, ಒಂದು ಆ ಓನರ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಗುರುಗಳೇ, ಇವಾಗ ಟೀಮ್ ಹೆಸರುಗಳಿಂದ ಏನಾದ್ರು ಯಾವ ತರ ಇದೆ ಟೀಮ್ ಹೆಸರುಗಳು? ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಇದೆ, ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಇದೆ. ಈ ಒಂದು ನೇಮ್ಗಳು, ಆ ರಾಜ್ಯದ ಕ್ಯಾಪಿಟಲ್ ನೇಮ್ಗಳು ಯಾವ ರೀತಿ ನಿಮಗೆ ಎಷ್ಟು ಗೆಲುವು ಸೋಲಿನ ಬಗ್ಗೆ ಎಷ್ಟು ಅದು ಪಾಸಿಟಿವ್ ನೆಗೆಟಿವ್ ಇದೆ ನೋಡಿ. ಒಂದು RCB ಹೇಳಕ್ ಚೆನ್ನಾಗಿದೆ. RCB ಬಿ ಅನ್ನೋ ಅಕ್ಷರ ಲಾಸ್ಟ್ ಬರುತ್ತೆ ಬೆಂಗಳೂರಿನ. ಅದನ್ನ ಹೆಂಗಾರ ಮಾಡಿ B ನ ಮುಂದಕ್ಕೆ ಸೇರಿಸಬಹುದು, ಇಲ್ಲ K ಸೇರಿಸಬಹುದು. ಕರ್ನಾಟಕ ಅಂತಲೂ ಮಾಡಬಹುದು. ಬೆಂಗಳೂರು ಬರೀ ಬೆಂಗಳೂರು ಆಗೈತೆ 100%. ಕರ್ನಾಟಕ ಮಾಡಿದಾಗ ಇನ್ನೂ ಸಖತ್ತಾಗಿರುತ್ತೆ. ಏನ್ ಹೇಳಿ, ಕರ್ನಾಟಕ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಮುಂದೆ ಸೇರಿಸಿ ಇನ್ನೂ ಒಳ್ಳೆ ಪಾಸಿಟಿವ್. RCB ಅಂದ್ರೆ ಏನಾಗುತ್ತೆ ಅಂದ್ರೆ, ಒಂದು ಅದ್ಭುತವಾಗಿ RCB ಅಂದ್ರೆ 5 1 6 7 ಬರುತ್ತೆ. 7ನ ನಂಬರ್ಸ್ ಬಂದು ರೆಡ್ ಗೆ ಡೆಡ್ ಆಪೋಸಿಟ್ 7ಕ್ಕೆ. ಹಾಗಾಗಿ RCBಗೆ ಒಳ್ಳೆ ಕಲರ್ ಆರೆಂಜ್ ಕ್ಯಾಪ್. ಅದಕ್ಕೆ RCB ಜಾಸ್ತಿ ಬೇಗ ಬಂದ್ಬಿಡುತ್ತೆ. ಅದೇ ನೋಡಿ ಮುಂಬೈ ಟೀಮ್ ಅಲ್ಲಿ ಬಹಳ ವಿಶೇಷ, ಬ್ಲೂ ಕಲರ್ ಯೂಸ್ ಮಾಡ್ತಾರೆ. ಅವ್ರಿಗೆ ಆರೆಂಜ್ ಕ್ಯಾಪ್ ಜಾಸ್ತಿ ಇರಲ್ಲ. ಬ್ಲೂಗೆ ಸೂರ್ಯ ಆಗಲ್ಲ, 100% ಸೂರ್ಯ ಆಗಲ್ಲ. ಹಾಗಾಗಿ ರೆಡ್ಗೆ ಆರೆಂಜ್ ಚೆನ್ನಾಗಾಗುತ್ತೆ. ಕುಜನಿಗೆ ಸೂರ್ಯ ಉಚ್ಚ ಸ್ಥಾನ ಆಗ್ತಾನೆ ಮೇಷರಾಶಿ. ಹಾಗಾಗಿನೇ RCB ಹೇಗಾರು ಮಾಡಿ ಒಂದು ಆರೆಂಜ್ ಕ್ಯಾಪ್ ಇದ್ದೇ ಇರುತ್ತೆ. ಅವ್ರು ಓಲ್ಡರ್ ಆಗಿರ್ತಾರೆ, ಕಪ್ ಹೊಡಿತಾರೆ ಹೋಗುತ್ತಲ್ಲ, ಆರೆಂಜ್ ಕ್ಯಾಪ್ ಇರುತ್ತೆ. ಅದೇ ಮುಂಬೈ ಇರೋ ಆರೆಂಜ್ ಕ್ಯಾಪ್ ಇರಲ್ಲ, ಅದು ಕಪ್ ಜಾಸ್ತಿ ಹೊಡಿತಾರೆ 100%. ಇದನ್ನ ಹೇಳುತ್ತೆ. ಚೆನ್ನೈಲೂ ಕೂಡ ಆರೆಂಜ್ ಕ್ಯಾಪ್ ತಗೋಬಹುದು ಯಾರು ಬೇಕಾದ್ರು, ಆಪ್ಷನ್ ಜಾಸ್ತಿ ಇರುತ್ತೆ. ಸನ್ ರೈಸರ್ಗ್ ಇರುತ್ತೆ, ಬಹಳ ವೈಬ್ರೇಷನ್. ಇದನ್ನ ಚೇಂಜ್ ಮಾಡ್ರಿ ಇನ್ನೂ ಒಳ್ಳೇದು ಮುಂದಕ್ಕೆ. ಇವಾಗ RCB ಅನ್ನೋದನ್ನ K ನ ಮುಂದಕ್ಕೆ ಹಾಕೋದು, ಇಲ್ಲ B ನ ಮುಂದಕ್ಕೆ ಹಾಕಿದ್ರೆ ಬಹಳ ಒಳ್ಳೇದಾಗುತ್ತೆ, ಬಹಳ ದೊಡ್ಡ ಸಕ್ಸಸ್ ಕೊಡುತ್ತೆ 100%. RCB B ನ ತೆಗೆದು ಮುಂದಕ್ಕೆ ಹಾಕೋದು, ಫಸ್ಟ್ಗೆ BRCB ಅಂತೆಲ್ಲಾರು ಕರಿಬಹುದು. ಬಹಳ ಇಲ್ಲಂದ್ರೆ KRCB ಮಾಡ್ಬೋದು, KRCB ಅಂತಲೂ ಮಾಡ್ಬೋದು 100%. ಇದು ಸಕ್ಕತ್ತಾಗಿರುತ್ತೆ. ಇದನ್ನ ಮಾಡಿದಷ್ಟು ಪಾಸಿಟಿವ್ ಇರುತ್ತೆ. ಈ ಸರಿ ಕಪ್ ನಮ್ದು ಅನ್ನೋದು ಡೌಟ್ ಇದೆ. ನನ್ನ ಒಂದು ಪ್ರಕಾರ ಈ ಸರಿ ಸಖತ್ ಸೂಪರ್ ಗುಜರಾತ್ ಟೈಟನ್ಸ್ ಫಸ್ಟ್ ರೌಂಡರ್ ಇರ್ತಾರೆ. ಇದಾದ್ಮೇಲೆ ಡೆಲ್ಲಿ, RCB ಮತ್ತೆ ಈ ತರ ಒಂದು ಮುಂಬೈ, ಇವರೆಲ್ಲ ಒಂದು ಗ್ರೂಪ್ ಅಲ್ಲಿ ಇದ್ದಾರೆ. ಅದೊಂದು ಸಿಂಗಲ್ ಆಂಗಲ್ ಆಗಿದೆ. ಅಂದ್ರೆ ಅದೇ ಒಂದು ಲೋಕದಲ್ಲಿ ಇದ್ದಾರೆ. ಅವ್ರು ಈ ಸರಿ 99% ಕಪ್ ಹೊಡೆಯಕ್ಕೆ ಅರ್ಹತೆ ಇದ್ದಾರೆ. ಗುಜರಾತ್ ಟೈಟನ್ಸ್ ಅಲ್ಲಿ 100% ಕಪ್ ಹೊಡೆಯೋ ಟೀಮ್ ಅಂತ ಹೇಳ್ಬೋದು ಅದನ್ನ. ಇನ್ನು ಉಳಿದವೆಲ್ಲ ನಾರ್ಮಲ್ ಆಗಿದ್ದಾರೆ, 100% ಬರ್ದಿಟ್ಕೋಬಹುದು. ಇವೆಲ್ಲವೂ ಕೂಡ ನಾರ್ಮಲ್ ಟೀಮ್ ಅಲ್ಲಿ ಇದ್ದಾರೆ. ವಿರಾಟ್ ಕೊಹ್ಲಿ 18 ನಂಬರ್ಸ್ ನ ಯೂಸ್ ಮಾಡಬಹುದು, ಆದ್ರೆ 18 ಜರ್ಸಿ ನಂಬರ್ಸ್ ಅವ್ರಿಗೆ ಆಗಿ ಬರುತ್ತೆ. ನಾನು 5ನೇ ತಾರೀಕು ಅವ್ರಿಗೂ ಆಗುತ್ತೆ. RCB ಚಿನ್ನಸ್ವಾಮಿ ಸ್ಟೇಡಿಯಂ ಲಕ್ ಯಾಕಿಲ್ಲ ಅನ್ನೋದ್ರೆ, ಇಲ್ಲೇನಾಗುತ್ತೆ, RCB ಬೇರೆ ಕಡೆ ಹೋದಾಗ ಯಾರು ಕೂಡ 18 ನಂಬರ್ಸ್ ಅಷ್ಟೊಂದು ಇರಲ್ಲ. ಮುಂಬೈಗೆ ಹೋದ್ರೆ ಮುಂಬೈ ಪ್ಲೇಯರ್ಸ್ ಜಾಸ್ತಿ ಇರ್ತಾರೆ, ಚೆನ್ನೈಗೆ ಹೋದಾಗ ಧೋನಿ ಟೀಮ್ ಜಾಸ್ತಿ ಇರುತ್ತೆ, ಅದಾಗ ಹೈದರಾಬಾದ್ಗೆ ಹೋದಾಗ ಆ ಟೀಮ್ ಜಾಸ್ತಿ ಇರುತ್ತೆ. ಬೆಂಗಳೂರಲ್ಲಿ ಏನಾಗುತ್ತೆ, ಯಾರೇ ಬರ್ಲಿ ರೋಡಲ್ಲಿ 18 ನಂಬರ್ ಟಿ ಶರ್ಟ್ ನ ಯೂಸ್ ಮಾಡ್ತಾರೆ. ಆ ಟಿ ಶರ್ಟ್ ನ ಯೂಸ್ ಮಾಡಿದಾಗ ಗ್ರೌಂಡ್ ಪೂರ್ತಿ 18 ಸೂರ್ಯ ಶನಿ ಇರುತ್ತೆ. ಅದು ವೆರಿ ಡೇಂಜರ್ ನಂಬರ್ಸ್. ಅಷ್ಟೊಂದು 18 ನಂಬರ್ಸ್ ಒಳಗಡೆ ಇರಬಾರ್ದು, ತುಂಬಾ ದೊಡ್ಡ ಅನಾಹುತ ನಂಬರ್ಸ್. ಈ ವರ್ಷ 9, 18, 27 ತುಂಬಾ ಖರಾಬ್ ನಂಬರ್ಸ್. ಅದೇ ರೀತಿಯಲ್ಲಿ 2, 11, 20, 29 ಖರಾಬ್ ನಂಬರ್. RCB ಕಪ್ ಹೊಡಿತಿರೋ ಎಲ್ಲೋ ಡೌಟ್ ಇದೆ. ಈ ವರ್ಷ ಹೊಡೆದ್ರೆ ಆಪ್ಷನ್ ಇದೆ, ಅದು ತುಂಬಾ ಓಪ್ ಇಲ್ಲ, ಜನಗಳು ಬಾಯಲ್ಲಿ ಇದ್ದಷ್ಟಿಲ್ಲ. ಅಂದ್ರೆ ಈ ಸಲ ಕಪ್ ನಮ್ದೇ ಕೊಹ್ಲಿ ನಂಬರ್ 18, ಸೀಸನ್ 18 ಹೊಡೆಯೋ ಚಾನ್ಸ್ ಇದೆ. ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇದಾರೆ ಫ್ಯಾನ್ಸ್. ಸೊ ನನ್ನ ಪ್ರಕಾರ RCB ಕಪ್ ಹೊಡೆಯೋದು, ಈ ಸೀಸನ್ RCB ಕಪ್ ಹೊಡೆಯೋದು
ಕರ್ನಾಟಕದಲ್ಲಿ CM ಒಬ್ರು ನಾನು ಆಗ್ತೀನಿ ಅನ್ನೋದು ಎರಡು ಒಂದೇ ಆಗಿತ್ತು. ಅಂದ್ರೆ ಎರಡು ಸಾಧ್ಯ ಇಲ್ಲ ಅಂತನ ಅಥವಾ ಕಷ್ಟ ಇದೆ ಅಂತ? ಎರಡು ಸಾಧ್ಯ ಆದ್ರೆ ಆಗ್ಬೋದು ಈ ವರ್ಷ, ಹಾ. ಇಲ್ಲಾಂದ್ರೆ ಯಾವಾಗ ಬಹಳ ರೇರ್ ಸಾಧ್ಯ. ಇಂಗ್ಲೆಂಡ್ ತರ ಆಗ್ಬಿಡುತ್ತೆ. ಏನೇಳೆ ಇಂಗ್ಲೆಂಡ್ ತರ ಅಂದ್ರೆ ಈ ಸಲ ಏನಾದ್ರು ಕ್ರಿಕೆಟ್ ಕಪ್ ಅನ್ನ ನ್ಯಾಯ ಹೊಡೆಯಕ್ಕಾಗಲ್ಲ. ಏನೋ ಮೊನ್ನೆ ಅಳುಕ್ ಪುಳುಕ್ ವರ್ಲ್ಡ್ ಕಪ್ ಹೊಡೆದ್ರು, ಹೌದು. ಕ್ರಿಕೆಟ್ ಕಂಡವ್ರಿಗೆ ಮಾಡಲ್ಲ. ಹಾಗಾಗಿ ಆತರ ನೋಡ್ಬೇಕು. ಅದೇ ಗುರುಗಳು, ಇವಾಗ ಇನ್ನೊಂದು, ನೀವು ಸ್ಟೇಡಿಯಂ ಒಳಗಡೆ 18 ನಂಬರ್ ಟಿ ಶರ್ಟ್ ಹಾಕ್ಬಾರ್ದು ಅಂತೀರಾ, ಬಟ್ ಅದೇ ಇವಾಗ ನಿಮ್ಗೆ ಎಲ್ಲೋದ್ರು 18 ನಂಬರ್ ವಿರಾಟ್ ಕೊಹ್ಲಿ ಟಿ ಶರ್ಟ್ ಸಿಗೋದು. ಸೊ ಫ್ಯಾನ್ಸ್ ಮತ್ತೆ ಬೇರೆ ಆಪ್ಷನ್ ಯಾರನ್ನ ಇದ್ ಮಾಡ್ಬೇಕು ಅಂದ್ರೆ ನಂಬರ್ ಯಾವಾಗಲೂ ವಿರಾಟ್ ಕೊಹ್ಲಿ ಬಿಟ್ಟ ಮೇಲೆ ಕೂಡ ತುಂಬಾ ಕಪ್ ಹೊಡಿತಾರೆ. ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ರಾಂಗ್ ಇದೆ. ಇಲ್ಲೇನಾಗುತ್ತೆ, ಬಹಳ ಮಿರಾಕಲ್. ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ತುಂಬಾ ಜಾಸ್ತಿ ಇರೋದು, ಅದು ಕೂಡ ಅನಾಹುತ ಆಗುತ್ತೆ. 18 ಅವ್ರು ಒಬ್ರಿಗೆ ಓಕೆ ಗ್ರೌಂಡ್ ಅಲ್ಲಿ, ಆದ್ರೆ ಇಡೀ ಗ್ರೌಂಡ್ 18 ನಂಬರ್ ವೆರಿ ಡೇಂಜರ್ ನಂಬರ್. ಶನಿ ಸೂರ್ಯ ಇದೆಲ್ಲ ತುಂಬಾ ಕಿತ್ತಾಡ್ಕೊಂಡು RCB ಆಡಿಯನ್ಸ್ ಯಾವಾಗಲೂ ಟೆನ್ಷನ್ ಮಾಡ್ತೀವಿ. ಹಾಗಾಗಿ ಇವಾಗ ಹ್ಯಾಟ್ರಿಕ್ ನಂಬರ್ಸ್ ಸೋತಿದ್ದು ಕೂಡ 18ನೇ ತಾರೀಕು. ಅದನ್ನ 18ನೇ ನಂಬರ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು. ಅಂದ್ರೆ ಎಲ್ಲಿ ಯಾವ ಭಾಗದಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ RCB ಈ ಸೀಸನ್ ಕಪ್ ಗೆಲ್ಬಹುದು ಅಥವಾ ಮುಂದಿನ ಸೀಸನ್ ಗೆಲ್ಬಹುದು ಅನ್ನೋ ಏನಾರು? RCB ಕಪ್ ಗೆಲ್ಬೇಕು ಅಂದ್ರೆ ಈ ಬ್ಯಾಟಿಂಗ್ ಆಡ್ತಾರಲ್ಲ ಪಿಚ್, ಆ ಪಿಚ್ಚಿನ ಉತ್ತರ ದಕ್ಷಿಣ ಇದೆ. ಈ ತರ ಇದೆ ಉತ್ತರ ದಕ್ಷಿಣ. ಈಸ್ಟ್ ಮಾಡ್ಬೇಕು, ಈ ತರ ಆಪೋಸಿಟ್ ಪಿಚ್ ನ ಕಿತ್ಬಿಟ್ಟು ಹಿಂಗ್ ಉಲ್ಟಾ ಮಾಡ್ಬೇಕು. ಗ್ರೌಂಡ್ ಒಂದೇ, ಅವಾಗ ಸಕ್ಕದೈತೆ. ಮತ್ತೆ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಅಷ್ಟೇನೆ ತುಂಬಾ ಕಾಸ್ಟ್ಲಿ ಇದೆಯಲ್ಲ ಟಿಕೆಟ್. ಹೌದು, ಅಲ್ಲಿ ಮ್ಯಾಚ್ ಕಾಣಕ್ಕಲ್ಲ. ಏನ್ ಹೇಳಿ, ಎಷ್ಟು ಕಾಸ್ಟ್ಲಿ ಟಿಕೆಟ್ಸ್ ಇದಾಗದು ಕಾಸ್ಟ್ಲಿ ಟಿಕೆಟ್ ಇದೆಯಲ್ಲ, ತುಂಬಾ VIP ಕೊಡ್ತಾರೆ. ಇಲ್ಲ ಒಬ್ರು ಒಂದ್ ಸೈಡ್ ಬ್ಯಾಕ್ ಕಾಣುತ್ತೆ, ಇಲ್ಲ ಒಂದ್ ಸೈಡ್ ಬ್ಯಾಟಿಂಗ್ ಕಾಣುತ್ತೆ. ಇಬ್ರು ಒಟ್ಟಿಗೆ ಕಾಣಕ್ಕಲ್ಲ. ನಾರ್ಮಲ್ ಜನ ಕಮ್ಮಿಗೆ ಹೋಗ್ತಾರೆ ನೋಡಿ, ಅವ್ರಿಗೆ 2 ಸೈಡ್ ಬ್ಯಾಟಿಂಗ್ ಕಾಣುತ್ತೆ. ಇವಾಗ ಈ ತರ ಇಬ್ರು ಕಾಣುತ್ತೆ. ನೀವು ತುಂಬಾ ಕಾಸ್ಟ್ಲಿ ಟಿಕೆಟ್ ಅಂತ ತುಂಬಾ ಜನ ತೋರ್ಸ್ಕೊತಾ ಇರ್ತಾರೆ. ನಾವು ತುಂಬಾ ಈ ಟಿಕೆಟ್ ಅಲ್ಲೆಲ್ಲ ಡ್ರಿಂಕ್ಸ್ ಇರ್ತೀವಿ, ನಾವು ಕುಡಿಯಲ್ಲಪ್ಪ, ವೇಸ್ಟ್. ಮ್ಯಾಚ್ ಎಲ್ಲೋದ್ರು ಒಂದೇನೆ. ಏನ್ ಹೇಳಿ, ಗ್ರೌಂಡ್ ಅಲ್ಲಿ ಎಲ್ಲಿ ನೋಡ್ರು ಒಂದೇನೆ ಮ್ಯಾಚ್. ತುಂಬಾ ಕಾಸ್ಟ್ಲಿ ಟಿಕೆಟ್ ಏನಂದ್ರೆ ಡ್ರಿಂಕ್ಸ್ ಅನ್ಲಿಮಿಟೆಡ್ ಊಟ ಕೊಟ್ಟಿರ್ತಾರೆ. ಯಾರು ತಿಂತಾರೆ ಇವಾಗ? ಕ್ರಿಕೆಟ್ ಊಟಕ್ಕೆ ಹೋಗಿರ್ತಾರಲ್ಲ, ಮ್ಯಾಚ್ ನೋಡಕ್ ಹೋಗಿರ್ತಾರೆ. ಡ್ರಿಂಕ್ಸ್ ಮಾಡೋರಿಗೆ ಅದು ಬೆಟರ್. ಏನ್ ಹೇಳಿ, ಡ್ರಿಂಕ್ಸ್ ಮಾಡೋರಿಗೆ ಒಂದು VIP ಆತರ ಟಿಕೆಟ್. ಇಲ್ಲ VIP ಅನ್ನಬೇಡಿ, ಡ್ರಿಂಕ್ಸ್ ಕೌಂಟರ್ಗಳವು. ಅವನ್ ಯಾಕೆ VIP ಅಂತೀರಾ? ಅದೇ ಅಂದ್ರೆ ಸ್ಪೆಷಲ್ ಇರುತ್ತೆ, ಸ್ಪೆಷಲ್ ಕ್ಯಾಟಗರಿ. ನನ್ ಮಕ್ಳು ಕರ್ಕೋಬೇಕು, ಅದನ್ನ ಹೆಂಗ್ VIP ಅಂತೀರಾ? ಡ್ರಿಂಕ್ಸ್ ಕೌಂಟರ್ ಕರ್ಕೊಟ್ಟು ಅಪ್ಪ ಏನಪ್ಪ ಕುಡಿತ ನಂಗೊಂದ್ ಊಟ ಕೊಡೋದ್ರೆ ಕೊಡ್ಸ್ಬಿಡ್ತೀರಾ? ಹೌದು, ಕರೆಕ್ಟ್ ಆಗಲ್ಲ. ಏನ್ ಹೇಳಿ, ಆಗಲ್ಲ. ರಾಂಗ್ ಕಾನ್ಸೆಪ್ಟ್ ಅದು. ಡ್ರಿಂಕ್ಸ್ ಕೌಂಟಿಗೆ ವ್ಯಾಲ್ಯೂ ಜಾಸ್ತಿ, ಅದನ್ನ ಟಿಕೆಟ್ ರೇಟ್ ಜಾಸ್ತಿ ಅಂತ ತಿಳಿದವ್ರು ಎಷ್ಟೋ ತುಂಬಾ ಜನ. ಏನ್ ಹೇಳಿ, ಝೂಮ್ ಆಗ್ತಂಗ ಇರುತ್ತೆ ಕ್ಯಾಮ್ರಾ ಅಂತ. ಅವ್ರಿಗೆ ಏನೋ ದೂರ ಇರುತ್ತೆ ಕ್ಯಾಮ್ರಾ, ಏನು ಕಾಣಲ್ಲ, ದೂರ ಇರುತ್ತೆ. ತುಂಬಾ ಕ್ಲೋಸ್, ತುಂಬಾ ಕಮ್ಮಿ ರೇಟ್ ನೀವು ಕ್ಲಿಯರ್ ನೋಡೋದು. ಕಾಸ್ಟ್ಲಿ ಟಿಕೆಟ್ ಅಲ್ಲಿ ಏನಿರಲ್ಲ. ನಿಜವಾಗ್ಲೂ ಕಮ್ಮಿ ರೇಟ್ ಅಲ್ಲಿ ಮ್ಯಾಚ್ ಚೆನ್ನಾಗಿ, ನಾನು ಎಲ್ಲಾ ಗ್ರೌಂಡ್ ಅಲ್ಲಿ ಕೂತಿರೋದ್ರಿಂದ ನಾನು ಹೇಳ್ತಾ ಇದೀನಿ, ಇಟ್ಸ್ ಬೆಟರ್ ನನ್ನ ಒಂದು ಪ್ರಕಾರ. ತುಂಬಾ ಕಾಸ್ಟ್ಲಿ ಟಿಕೆಟ್ ಹೋದ್ರು ನನ್ನ ಪ್ರಕಾರ ಅಷ್ಟೊಂದೇನಿಲ್ಲ, ವೇಸ್ಟ್. ಡ್ರಿಂಕ್ಸ್ ಇರುತ್ತೆ, ಅನ್ಲಿಮಿಟೆಡ್ ಫುಡ್ ಏನ್ ಬೇಕಾಗಿರಕಲ್ಲ. ಬೆಂಗಳೂರು ಆಚೆ ತಿನ್ಕೊಂಡು ಬಂದ ತಕ್ಷಣ ನಿಮ್ಗೆ ಏನ್ ಬೇಕಾದ್ರೂ ಸಿಗುತ್ತೆ ಆಚೆ ಬೆಂಗಳೂರಲ್ಲಿ. ಸೊ ಕೆಲವ್ರು ಅಂತಾರೆ ಆ ಒಂದು ಕಿಕ್ಕೆ ಬೇರೆ, ಡ್ರಿಂಕ್ಸ್, ಮ್ಯಾಚ್, ಫುಡ್ ಆ ಒಂದು ಕಿಕ್ಕೆ ಬೇರೆ ಇರುತ್ತೆ. ರಾಂಗ್ ಕಾನ್ಸೆಪ್ಟ್, ಬಹಳ ಅದ್ಭುತ ಆಗಿರ್ತದೆ. ಅದು ರಾಂಗ್ ಕಾನ್ಸೆಪ್ಟ್. ಹಂಗೆಲ್ಲ ಏನೇ ಇಲ್ಲ, ಮಾಡಬಾರ್ದು ಅಂತ ಹೇಳ್ತೀರಾ? ನನ್ ಪ್ರಕಾರ ಡ್ರಿಂಕ್ಸ್ ಎಲ್ಲ ತೆಗೀನೇಬಹುದು ಸ್ಟೇಡಿಯಂ ಅಲ್ಲಿ. ಏನ್ ಹೇಳಿ, ಅದು ಮಕ್ಳ ಗೇಮು. ಏನ್ ಹೇಳಿ, ಮಕ್ಳ ಗೇಮು. ಹಾಗಾಗಿ ಮಕ್ಳ ಜೊತೆಲಿ ಕರ್ಕೋಗ್ತಾರೆ. ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನಾಯ್ತು ಗೊತ್ತಾ, ತುಂಬಾ ಬ್ಲಾಕ್ ಟಿಕೆಟ್ ಅಲ್ಲಿ ಓಡ್ತಾ ಇದ್ದಾರೆ ಟಿಕೆಟ್ಸ್ಗಳು. ಯಾವಾಗ್ಲೂ ಬ್ಲಾಕ್ ತಗೋಬೇಕು. ಇವಾಗ ಏನಾಗುತ್ತೆ, ಚಿನ್ನಸ್ವಾಮಿ ಸ್ಟೇಡಿಯಂ ನ 1 ಲಕ್ಷ ಜನ ಫಾಲೋವರ್ಸ್ ಮಾಡ್ತಾರೆ. ಸ್ಟೇಡಿಯಂ ಮಾಡ್ಬೇಕು, 1 ಲಕ್ಷ ಜನ ಮಾಡ್ಬೇಕು. ಇವಾಗ 20-25 ಲಕ್ಷದ ಮೇಲೆ ಜನ ಇಲ್ಲ. ಏನಾಗುತ್ತೆ, 1,500 ರೂಪಾಯಿ ಟಿಕೆಟ್ 4,000, 5,000. ಚೆನ್ನೈಗೆ 7,000 ಇವಾಗ್ಲೇ ಇದೆ ಅಂತ. ಚೆನ್ನೈಗೆ 7,000. ಎಲ್ಲಾ ಟಿಕೆಟ್ 10,000 ರೂಪಾಯಿ ಆಗುತ್ತೆ. ಅವಾಗ ಏನಾಗುತ್ತೆ, ಯಾರೋ ಗ್ರೂಪ್ ಫ್ರೆಂಡ್ಶಿಪ್ ಹೋಗ್ತಾರೆ, ಫ್ಯಾಮಿಲಿ ಕರ್ಕೊಳ್ಬೇಕು ಅಂದ್ರೆ 30-40 ರೂಪಾಯಿ ಬೇಕು. ಯಾರಿಗೂ ಟಿಕೆಟ್ ಸಿಗಕ್ಕಲ್ಲ. ಎಲ್ಲ ಹೆಂಗೋ ಬ್ಲಾಕ್ ಅಲ್ಲಿ ಸಿಗ್ತವೆ. ಒಂದ್ ಟಿಕೆಟ್ 10,000 ರೂಪಾಯಿ, ಗಂಡ ಹೆಂಡತಿ 2 ಮಕ್ಳು 40,000 ರೂಪಾಯಿ. 40,000 ಆಯ್ತು. ಒಂದ್ ತಿಂಗಳು ಸ್ಯಾಲ್ರಿ. ಏನೇಳಿ, ಒಂದ್ ಮಂತ್ ಸ್ಯಾಲ್ರಿ. ಕ್ರೇಜಿಗೆ ಹೇಳ್ಬೋದು, 1 ಮಂತ್ ಸ್ಯಾಲ್ರಿ. ಬಹಳ ವಿಶೇಷ. 1 ಮಂತ್ ಸ್ಯಾಲ್ರಿ ವೇಸ್ಟ್. ಮ್ಯಾಚ್ ಓದಾಗ್ಬಿಡ್ತಾರೆ. ಅದೇ 1 ಲಕ್ಷ ಜನ ಟಿಕೆಟ್ ಆದ್ರೆ ಸರ್, ಬಹಳ ಜನ ಫ್ಯಾಮಿಲಿ ಕರ್ಕೊ ಹೋಗ್ತಾರೆ. ಒಂದು ಗಂಡ ಹೆಂಡತಿ ಮಕ್ಕಳು, ಒಬ್ಬ ಒಂದ್ ಕ್ಯಾಮ್ರಾದಲ್ಲಿ 4 ಫ್ಯಾಮಿಲಿ ತೋರಿಸಿದ್ರೆ ನೋಡಿ, ಕ್ಯಾಮ್ರಾದಲ್ಲಿ ಹೊಡೆದು. ಇವತ್ತು ಕ್ರಿಕೆಟ್ ನೋಡ್ತಿರಲ್ಲ ನೀವು, ಒಂದು ಫ್ಯಾಮಿಲಿ ಗ್ರೂಪ್ ಒಂದ್ ಕ್ಯಾಮ್ರಾ ತೋರಿಸಿ ನೋಡೋಣ, ಎಲ್ಲಾರು ಇದೆಯಾ? ಇಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾರಿಗೋಸ್ಕರ ಆಡಿಸ್ತಾ ಇದಾರ? ಯಾರ ಗ್ರೂಪ್, ಯಾರೋ ಒಂದು ಗ್ರೂಪ್ ಸೇರ್ಕೊಂಡು ಒಂದೊಂದು ಟಿಕೆಟ್ ತಗೋಬರ್ತಾರೆ. ಫ್ಯಾಮಿಲಿ ತಗೊಂಡ್ರೆ ಮನೆ ಯಜಮಾನ ದುಡ್ಡು ಹಾಕ್ಬೇಕು. ಅಷ್ಟು ಜನಕ್ಕೂ ಕಷ್ಟ ಆಗ್ತೈತೆ ಸರ್, ಕಷ್ಟ ಆಗ್ತೈತೆ. ನೀವು ಇಷ್ಟೊಂದು IPL ಕ್ರೇಜ್ ಸ್ಟಾರ್ಟ್ ಆದ್ಮೇಲೆ ಮಿನಿಮಮ್ ಹೆಂಗೆ ಕ್ರಿಕೆಟ್ ಅಷ್ಟೇ 60,000 ರೂಪಾಯಿ ಇಲ್ದ ಗ್ರೌಂಡ್ ನ ಸ್ಟೇಡಿಯಂ ಕೊಡಬಾರ್ದು.
ಕೆಪಾಸಿಟಿ. 60,000 ಇಲ್ದಲೇ ನೀವು ಸ್ಟೇಡಿಯಂ ಅಲ್ಲಿ ಆಡಂಗಿಲ್ಲ ಅಂತ ಹೇಳಿ IPL ಬ್ಯಾನ್ ಮಾಡಿಸ್ಬೇಕು. ಇಡೀ ಫ್ಯಾಮಿಲಿಗಳು ಬರ್ಬೇಕು. ಹೌದು. ಏನಕ್ಕಂದ್ರೆ ಒಂದು ಕ್ರೇಜ್ ಇರುತ್ತೆ. ಇವಾಗ ಹೆಂಗೆ ಗೊತ್ತಾ, ಒಬ್ಬ ಹೆಂಡತಿ ಬಂದು ಕ್ರಿಕೆಟ್ ನೋಡಕ್ ಬರಕಾಗಲ್ಲ, ಗಂಡನೇ ಬಂದಿರಬಹುದು. ಹೌದು. ಒಂದ್ ಮಗುನ್ ಕಳ್ಸಿರ್ತಾರೆ, ಅವ್ರ ಅಮ್ಮ 100 ಸರಿ ಫೋನ್ ಮಾಡ್ತಾರೆ, ಮಗ ಜಾಪಾನ್ ಅಕ್ಕನ ಹೆಂಗಿದೀಯೋ ಹೆಂಗಿದೆ. ಅದೇ ಅವ್ರಿಗೂ ಕರೆಕ್ಟ್ ರೈಟ್ ಸಿಕ್ಕಿದ್ರೆ ಅವ್ರ ಅಮ್ಮನ ಜೊತೆಲಿ ಬರ್ಬೋದು, ಅವ್ರ ಅಪ್ಪನ ಜೊತೆಲಿ ಬರ್ಬೋದು. ಇವಾಗ ಇಲ್ಲ. ಅದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಅನಾಥ ಆಗೈತಿ. ಯಾರು ನೋಡಿ ಆಮೇಲೆ ಸುಮ್ನೆ ಇರ್ತಾರೆ, ಸುಮ್ನೆ ಇರಕ್ಕಲ್ಲ. ಅವ್ನ ಯಾವನ ಕಾಮೆಂಟ್ರಿ ಮಾಡೋನ್ ಇರ್ತಾನೆ ಗ್ರೌಂಡ್ ಅಲ್ಲಿ, ಎಲ್ಲ ಎದಳಿ ಅಂತಾನೆ. ಹಿಂಗ್ ಎದ್ದಿದ ತಕ್ಷಣ ಚಿನ್ನಸ್ವಾಮಿ ಸ್ಟೇಡಿಯಂ ವಿಕೆಟ್ ಬೀಳುತ್ತೆ, ಮಂಕೆಂದ ಔಟ್ ಆಗಿ ಬರ್ತಾ ಇರ್ತಾರೆ. ಹಂಗಾಗುತ್ತೆ. ಏನ್ ಹೇಳಿ, ಅಲ್ಲ ನೀವು ಯೋಗ ಮಾಡಕ ಹೋಗಿರ್ತೀವಿ. ಈ ಸಾಂಗ್ ನನ್ ಪ್ರಕಾರ ಚಿನ್ನಸ್ವಾಮಿ ಸ್ಟೇಡಿಯಂ ಅಷ್ಟು ಬ್ಲಾಕ್ ಕೊಡ್ತೈತಲ್ಲ, 1 ಲಕ್ಷ ಜನ ಮಾಡ್ಬೇಕು. ಇವಾಗ ಗುಜರಾತ್, ಕಲ್ಕತ್ತಾದಲ್ಲಿ ಮೊನ್ನೆ ಮ್ಯಾಚ್ ನಡೀತು, ಎಷ್ಟು ಜನ ಫ್ಯಾಮಿಲಿ ಎಲ್ಲ ಹೋಗಿ ಕುತ್ಕೋಬೋದಾಗಿತ್ತು. ಹೌದು, ತುಂಬಾ ಚೆನ್ನಾಗಿತ್ತು. ಕ್ರಿಕೆಟ್ ಕ್ರೇಜ್ ಜಾಸ್ತಿ ಇದೆ ಇಂಡಿಯಾದಲ್ಲಿ, ಅದ್ರಲ್ಲಿ ನಂಬರ್ 1 ಬೆಂಗಳೂರಲ್ಲೇ ಇದೆ. ಹೌದು, ಏನ್ ಹೇಳಿ, ನಂಬರ್ 1 ಬೆಂಗಳೂರಲ್ಲೇ ಇದೆ. ಸ್ಟೇಡಿಯಂ ತರಬೇಕು, ಆತರ ಒಂದು ಅತ್ಯಾಧುನಿಕ ಇದು ಸ್ಟೇಡಿಯಂ ತರಬೇಕು. ಆಮೇಲೆ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಏನಾಗಿತ್ತು ಅಂದ್ರೆ, ಅದೊಂದು ಕ್ಲಬ್ ಸ್ಟೇಡಿಯಂ ಆಗೈತೆ. ಅರ್ಧ VIP ಗ್ರೌಂಡ್ ಇದೆಯಲ್ಲ, ಅರ್ಧ ಬರೀ VIP ಹೋಗಿತ್ತು. ಅಲ್ಲಿ ಏನು ಅದೆಲ್ಲ ಅದು ಅಷ್ಟಿಲ್ಲ, ಅದು ಆ ಜಾಗ ಇಲ್ಲ, 100% ಇಲ್ಲ. ಒಂದು ಮಾಗ ಇದೆ, ನೀವು ಇಮಿಡಿಯೇಟ್ಲಿ ಸ್ಟೇಡಿಯಂ ಒಡೆದು ಕಟ್ಟಬೇಕು, ಪಿಚ್ ನ ಈಸ್ಟ್ ವೆಸ್ಟ್ ಮಾಡಬೇಕು. ಅದೇ ಜಾಗನ ನೀವು ಪ್ಲಾನ್ ಮಾಡಿ ಆರಾಮಾಗಿ ಟಿಕೆಟ್ ಕೂರಂಗ್ ಮಾಡ್ಬೇಕು. ಆವಾಗ 1 ಲಕ್ಷ ಜನ ಫಾಲೋವರ್ಸ್ ಇದ್ದಾಗ ಅದು ತುಂಬಾ ವೈಬ್ರೇಷನ್ ಸಿಗುತ್ತೆ. ಮತ್ತೆ ಕ್ರಿಕೆಟ್ ನಡಿಬೇಕಾದ್ರೆ ಸಾಕಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ಫ್ಲೈಓವರ್ಗಳು ಬರ್ಬೇಕು, ಸುತ್ತ ಫ್ಲೈಓವರ್ ಬರ್ಬೇಕು. ಮೆಟ್ರೋ ಇದೆ, ಸೂಪರ್ 100%. ನೀವು ಫ್ಲೈಓವರ್ ಬರ್ಬೇಕು. ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಾರ್ ಪಾರ್ಕಿಂಗ್ ಇಲ್ಲ. ಹೌದು, ಪಾರ್ಕಿಂಗ್ ಒಂದು ಪಾರ್ಕಿಂಗ್ ಸಮಸ್ಯೆ ಇದೆ. ನೀವು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೇಕು. ಬರೀ VIP ನೀವು ಕೊಟ್ಬಿಡೋದಲ್ಲ, ನಾರ್ಮಲ್ ಜನ ಟಿಕೆಟ್ ಬೆಲೆ ಕೊಡ್ಬೇಕು. ವಿಐಪಿಗಲ್ಲ. ಟಿಕೆಟ್ ಕಾಸ್ಟ್ಲಿ ಟಿಕೆಟ್ ಇರ್ಬೋದು, ಅದು ಪಾಸಿಂಗ್ ಇರಕ್ಲ, ಪಾಸ್ ಇರಲ್ಲ. 100% ಕಾರ್ ಪಾರ್ಕಿಂಗ್ ಇರಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಡ್ಬೇಕು. ತುಂಬಾ ಅಷ್ಟು ಜನಕ್ಕೆ ಆಡಿಯನ್ಸ್ ಎಲ್ಲೆಲ್ಲೋ ನಿಲ್ಲಿಸ್ಬಿಟ್ಟು ಬರ್ತಾರೆ. 100% ಬಹಳ ವೈಬ್ರೇಷನ್. ಇದನ್ನ ಫಸ್ಟ್ ಮಾಡ್ಬೇಕು. ಆಮೇಲೆ ಅವತ್ತು ಏನೋ ಒಂದು ಕೆಲಸ ಯಾರಿಗೂ ಗೊತ್ತಿಲ್ಲ, ಬೆಂಗಳೂರಿಗೆ ಹೋಗಿ ಬಂದಿರ್ತಾನೆ, ಬಹಳ ವಿಶೇಷ ಒಂದು ಫ್ಲೈಟ್ ಟಿಕೆಟೋ ಇನ್ನೊಂದು ಟಿಕೆಟೋ ಇರುತ್ತೆ ಸರ್, ಗೊತ್ತಿರಲ್ಲ. ಅವ್ನು ಯಾರೋ ಅದೇ ಟೈಮ್ಗೆ ಇಷ್ಟು ಗಂಟೆಗೆ ಹೋಗ್ಬೋದು, ಇಷ್ಟು ಕಿಲೋಮೀಟರ್ ಅಂತ ಮ್ಯಾಪ್ ಮಾಡ್ಕೊಂಡು ಹಾಕ್ಯಂಡ್ ಹೊಂಟ್ರೆ ಅವ್ನ ಪಾಡ್ ನಾಯಿ ಪಾಡ್ ನರಿಪಾಡ್ ಫ್ಲೈಟ್ಗಳು ಎಷ್ಟು ಜನಕ್ಕೆ ಮಿಸ್ ಆಗುತ್ತೆ, ತೊಂದರೆ ಆಗುತ್ತೆ ಗೊತ್ತಾ. ಇದನ್ನೆಲ್ಲನೂ ಉದ್ದೇಶಪೂರ್ವಕವಾಗಿ ಇದನ್ನ ತಗೋಬೇಕು. 100% ಇದನ್ನೆಲ್ಲನೂ ಮಾಡ್ಬೇಕು. ಬಹಳ 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 ಒಳ್ಳೇದು. 100% ಇದನ್ನೂ ಮಾಡ್ಬೇಕು. ಸಾಕಷ್ಟು ಜನಕ್ಕೆ ನನ್ನ ಒಂದು ಪ್ರಕಾರ ಇದನ್ನ ಒಳ್ಳೆ 1 ಲಕ್ಷ ಜನ ಫಾಲೋವರ್ಸ್ ಮಾಡಿ ಸ್ಟೇಡಿಯಂ ಕಟ್ಟಬೇಕು. ಕಟ್ಟಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಅದೇ ಜಾಗನಾರು ಕಟ್ಟಿ, ಇಲ್ಲ ಆಚೆ ಕಟ್ಟಿ. ಇವಾಗ ಆಲ್ರೆಡಿ ಒಂದು ಚಿನ್ನಸ್ವಾಮಿ ಅಂದ್ರೆ ಅದೊಂದು ಇದಾಗಿದೆ ಅಲ್ಲ, ಬೇರೆ ಜಾಗ ಬೆಂಗಳೂರು ಇದೆಯಲ್ಲ ಸರ್, ಸಿಕ್ಕಾಪಟ್ಟೆ ಆಡಿಯನ್ಸ್ ಇದ್ದಾರೆ. ಇವತ್ತು 100% ನೀವು ಎಲ್ಲಾರು ಮಾಡಿ, ಬೇರೆ ಕಡೆನಾರು ಮಾಡಿ, ಯಾಕೆ ಮಾಡಬಾರ್ದು? ಇಲ್ಲ, ಆಗ್ಬೋದು, ಸಾಧ್ಯ ಇದೆ. ಯಾಕೆ ಮಾಡಬಾರ್ದು? ತುಂಬಾ ಜನಕ್ಕೆ ಗೊತ್ತಿಲ್ಲ. ಇವಾಗ ಸಾಕಷ್ಟು ಜನ ಪ್ಯಾಲೇಸ್ ಗ್ರೌಂಡ್ ಇದೆ ಸರ್. ಹೌದು, ಪ್ಯಾಲೇಸ್ ಗ್ರೌಂಡ್ ಇದೆ. ಹಾರ್ಟ್ ಆಫ್ ದಿ ಸಿಟಿ ನಂಬರ್ 1 ಜಾಗ ಪ್ಯಾಲೇಸ್ ಗ್ರೌಂಡ್. ಅದನ್ನು ಏನಾದ್ರು ಮಾತಾಡಿ ನೀವು ಮಾಡಿ, ಮದುವೆಗೆ ಬಳಸ್ಕೊತಿದ್ರೆ ಅದಕ್ಕೆ ಮಾಡ್ತೀರಾ. ಅವು ಎಷ್ಟು ಬೇಕಾದ್ರೂ ಪಾರ್ಕಿಂಗು, ಎಷ್ಟು ಬೇಕಾದ್ರೂ ದೊಡ್ಡ ಗ್ರೌಂಡ್ ಮಾಡ್ಬೋದು, ಇಲ್ಲ ಅವರೇ ಬೇಕಾದ್ರೂ ಮಾಡ್ಬೋದು. ಅರಸು ಫ್ಯಾಮಿಲಿ ಸ್ಟೇಡಿಯಂ ಮಾಡ್ಬೋದು. ಸಖತ್ ಫಾಲೋವರ್ಸ್ ಇರ್ತಾರೆ. ಏನ್ ಹೇಳಿ, ಪಾಲ್ಟಿ ಗೀಲ್ಟಿ ಎಷ್ಟೋ ಚೌಟ್ರಿ ಬಾಡಿಗೆ ಕೊಡ್ತಾವ್ರೆ, ತೆಗೆದು ಅಲ್ಲ ಸ್ಟೇಡಿಯಂ ಮಾಡ್ಬೋದು. ಆರ್ಟ್ ಆಫ್ ದಿ ಸಿಟಿಲಿ ಇದೆ. ಅವತ್ತು ಇಷ್ಟು ಕ್ರೌಡ್ ಇರ್ನಲ್ಲ. ಇವತ್ತು ಏನಾಗುತ್ತೆ, ಇವತ್ತು ಬೆಂಗಳೂರಲ್ಲಿ ನಾನು ಹೋಗ್ಬೇಕಾದ್ರೆ ರೋಡಲ್ಲಿ ಅನ್ನಿಸ್ತಾ ಇರುತ್ತೆ, ಸಾಕಷ್ಟು ನಂಗೆ ನೋವಿರೋದು. ರೋಡೆಲ್ಲ ತುಂಬಾ ಗಲೀಜಿರುತ್ತೆ. ನಾನು ಸಣ್ಣ ಹುಡುಗನಿಂದ ಎಷ್ಟೋ ನೋಡಿದ್ರೆ ಅವಾಗಲೇ ನೀಟ್ ಇತ್ತು. ಇವಾಗ ಒಸಿ ಎಲ್ಲ ಇವತ್ತು ಟ್ಯಾಕ್ಸ್ ಏನೇನೋ ಬರುತ್ತೆ ಜಾಸ್ತಿ ಗಾಡಿಗೆಲ್ಲ, ಒಂದು ರೋಡ್ ನೀಟ್ ಇರಲ್ಲ. 100% ನೀವು ಚೆನ್ನೈಲೆಲ್ಲ ನೋಡಿ, ನಾನು ಹೋಗ್ತೀನಿ, ಎಷ್ಟು ರೋಡ್ ನೀಟ್ ಮಾಡಕ್ಕನೆ ಮಿಷಿನ್ಗಳಿದೆ. ಅಷ್ಟೊಂದು ಚೊಳ್ಳೆ, ಅಷ್ಟೊಂದು ಇದ್ರು ಕೂಡ ನಮ್ಮ ಬೆಂಗಳೂರಲ್ಲಿ ನಾನು ಅಷ್ಟು ಗಲೀಜ್ ಜಾಸ್ತಿ ನೋಡ್ತಾ ಇದ್ದೀನಿ. 100% ಗಲೀಜ್ ಜಾಸ್ತಿ ನೋಡ್ತಾ ಇದ್ದೀನಿ. ಮತ್ತೆ ಬಹಳ ವಿಶೇಷವಾಗಿ ಇವಾಗ ನಾನು ರೆಗ್ಯುಲರ್ ಆಗಿ ನೋಡ್ತೀನಿ, ಇದೇನಪ್ಪ ನಮ್ ಗಾಡಿಗೆ ಇಷ್ಟೊಂದು ಸಿಗ್ನಲ್ ಜಂಪ್ ಫೈನ್ ಹಾಕಿದ್ದಾರೆ. ಬಹಳ ವಿಶೇಷ ನೋಡಿ. ನಾವು ಬೆಂಗಳೂರಲ್ಲಿ ಇರ್ತೀವಿ, ಇವಾಗ ಯಾವಾಗ್ಲೂ ಸೀಟ್ ಬೆಲ್ಟ್ ಆಗಿ, ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಆಗಿ ಯಾರು ಸತ್ತೋಗಲ್ಲ, ಕಮ್ಮಿ ರೇರ್. ಹೈವೇ ಅಂತ ಬಂದಾಗ ಮಾತ್ರ ಸೀಟ್ ಬೆಲ್ಟ್ ಹಾಕ್ಬೇಕು. ಸಿಟಿಲಿ ಸಂದು ಸೀಟ್ ಬೆಲ್ಟ್ ಹಾಕ್ತಾ ಇರ್ತೀವಿ. ನಮ್ಮ ಮನೆ ಹತ್ರ ಒಂದು ಸಿಗ್ನಲ್ ಜಂಪ್ ಅಲ್ಲಿ ಲೈಟ್ ಹೋಗೈತೆ, ಅದು ಫೈನ್ ಹಾಕ್ತಾರೆ. ಆ ಸಿಗ್ನಲ್ ಲೈಟ್ ಮಾತ್ರ ಚೇಂಜ್ ಮಾಡ್ಕೊಂಡಿಲ್ಲ, ಹೋಗಿರೋದು ಹಾಕ್ಬೇಕು ತಾನೆ. ಗೌರ್ಮೆಂಟ್ ಫಾಲೋ ಮಾಡೋ, ಗೌರ್ಮೆಂಟ್ ಫಾಲೋ ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಹೋಗಿರೋ ಚಿನ್ನಸ್ವಾಮಿ ಸ್ಟೇಡಿಯಂ ಆ ಕ್ರೌಡ್, ಹೆವಿ ಕ್ರೌಡ್ ಇದೆ. ಆ ಕ್ರೌಡ್ ಸ್ಟೇಡಿಯಂ ಕಟ್ಟಬೇಕು. ತಕ್ಕಂಗೆ ಸ್ಟೇಡಿಯಂ ಇಲ್ಲ ಅಂತ ಹೇಳಿ ಇಲ್ಲ 100% ಇಲ್ಲ. ಅಂದ್ರೆ 1 ಲಕ್ಷ ಕೆಪಾಸಿಟಿ ಇರೋ ಸ್ಟೇಡಿಯಂ ಅನ್ನ
ಮಾಡ್ಬೇಕು. ಅವಾಗ ಏನಾಯ್ತು ಗೊತ್ತಾ, ಇಡೀ ಫ್ಯಾಮಿಲಿ ಹೋಗ್ತಾರೆ, ಹೌದು ಫ್ಯಾಮಿಲಿ ಅಟೆನ್ಸ್ ಬರ್ತಾರೆ. ಇಲ್ಲಾಂದ್ರೆ ಕಷ್ಟ, ಇದೇ ತರ ಆಗುತ್ತೆ. ಹಾಗಾಗಿ ಇದು ಕಷ್ಟ ಇದೆ. ಸ್ಟೇಡಿಯಂ 1 ಲಕ್ಷ ಜನ ಫಾಲೋವರ್ಸ್ ಇಷ್ಟೊಂದು ಕಟ್ಟಬೇಕಾಯ್ತು. IPL ಬೇಗ ಕಟ್ಟಿದ್ರೆ ಒಳ್ಳೇದು. 100% ಸ್ಟೇಡಿಯಂ ಬೇರೆ ಕಟ್ಬೋದು, ಇಲ್ಲ ಅದನ್ನೇ ಕಟ್ಟಕ್ ಆಗುತ್ತಾ ಪ್ಲಾನ್ ಮಾಡಿ ನೋಡ್ಬೇಕು. ಆ ಜಾಗನ ಅವ್ರು ಏನ್ ಪ್ಲಾನ್, ಪಾರ್ಕಿಂಗ್ ಇಲ್ಲ ಅಂದ್ರೆ ಪರಲ್ಲ, ಮೆಟ್ರೋ ಇದೆ, ಸ್ಟೇಡಿಯಂ ಇನ್ನು ಲೈನ್ ಹೊಡೆದ್ ಕಟ್ಟಬೇಕು. ಓಕೆ, ಇವತ್ತಲ್ಲ, ನಾನು ವರ್ಲ್ಡ್ ಕಪ್ ನ ಜಡೇಜಾ ಆಡ್ಬೇಕಾರೆ ಪಾಕಿಸ್ತಾನ ವಕಾರ್ ಇನ್ನಿಂಗ್ಸ್ಗೆಲ್ಲ 6 ಎಲ್ಲ ಹೊಡೆದಿದ್ರು, ಹೈಯೆಸ್ಟ್ ಹೊಡೆದಿದ್ರು. ಹೌದು, ಬೆಂಗಳೂರು ಪಿಚ್ ಇವಾಗ ನೋಡಿ, ಒಂದು KKR ಮತ್ತೆ ಗುಜರಾತ್ ಟೈಟನ್ ಆಡಿದ್ರು. ಹೌದು, ಇದ್ರಲ್ಲಿ ಏನಾಗುತ್ತೆ, ಇಲ್ಲಿ ನಾವು ಓಪನ್ ಆಗೂ ಮಾತಾಡ್ಬೋದು. ಫಸ್ಟ್ 6 ಓವರ್ ರನ್ನಿಗೆ ಆಡಬಾರ್ದು. ಏನ್ ಹೇಳಿ, 6ಗೆ 6 ಓವರ್ ಯಾವುದೇ ಕಾರಣಕ್ಕೂ ರನ್ನಿಂಗ್ ಆಡ್ಬಾರ್ದು. ಹ್ಮ್. ಇಲ್ಲೇನಾಗುತ್ತೆ, ಕ್ರಿಕೆಟ್ ನ 2 ತರ ಇದೆ. ಒಂದು ಕ್ರಿಕೆಟ್ ನೋಡೋ ಜನ ಇದ್ದಾರೆ, ಹೌದು. ಕ್ರಿಕೆಟ್ ನ ಆಡೋ ಜನ ಇದ್ದಾರೆ. ಏನಾಗುತ್ತೆ, ಆಡೋ ಜನ ಇರ್ತಾರೆ. ಇವಾಗ ಒಂದು 5 ಓವರ್ಗೆ ಇಷ್ಟು ರನ್ ಬರುತ್ತೆ, 10 ಓವರ್ಗೆ ಇಷ್ಟು ರನ್ ಬರುತ್ತೆ. ಈ ತರ ಎಲ್ಲ ಒಂದು ಆಪ್ಗಳು ತುಂಬಾ ಇದಾವೆ, ಇಲ್ಲಿಗಲ್ ಆಗಿದ್ದಾಗ ಬೆಟ್ಟಿಂಗ್ ಆಪ್ಗಳು. ಇದನ್ನೆಲ್ಲ ಸರ್ಕಾರ ಲೀಗಲ್ ಆಗೇ ಮಾಡ್ಬಿಡ್ಬೇಕು. ಏನ್ ಹೇಳಿ, ಲೀಗಲ್ ಸರ್, ಇಲ್ಲಿಗಲ್ ಯಾಕೆ ಮಾಡ್ತಾರೆ, ಲೀಗಲ್ ಆಗಿ ಮಾಡಿ ಸರ್ಕಾರಕ್ಕೆ ದುಡ್ಡು ಬರೋ ತರ ಮಾಡ್ಬಿಡ್ಬೇಕು. 100% ಈ ತರದೆಲ್ಲ ನೋಡ್ಬೋದೇನೋ, ನನಗೆ ಗೊತ್ತಿಲ್ಲ. ಇವಾಗ ಏನಾಗುತ್ತೆ, ತುಂಬಾ ಜನ ಮ್ಯಾಚ್ ಫಿಕ್ಸಿಂಗ್ ಅಂತಾರೆ. ಮ್ಯಾಚ್ ಫಿಕ್ಸಿಂಗ್ ಬೇಕಾಗಿಲ್ಲ. ಇವಾಗ ನಮ್ಗೆ 6 ಓವರ್ ಇಷ್ಟು ರನ್ ಬೇಡಪ್ಪ ಅಂದ್ಬಿಟ್ರೆ ಮುಗ್ದೋಯ್ತು, ಅಷ್ಟೇ ದುಡ್ಡು ಅಲ್ಲಿ ಬಂದಿರುತ್ತೆ. ನೀವು ಮ್ಯಾಚ್ ಏನಾರು ಮಾಡ್ಕೊಳ್ಳಿ, 6 ಓವರ್ ನಮಗೆ ಕೊಟ್ಬಿಟ್ರಪ್ಪ, ಅದೇನ್ ಮಾಡೋದು? 6 ಓವರ್ 55 ರನ್ ಬೇಡ, 40 ರನ್ ನೋಡಿರಿ, 55 ಬೇಡ ನಮಗೆ, 40 ರನ್ ನೋಡಿರಿ ಅಂದ್ರೆ ಏನ್ ಮಾಡಕತ್ತೆ? ಹೌದು, ಈ ರನ್ ಬರುತ್ತೆ ಬರಲ್ಲ, ಇಷ್ಟೇ ಪ್ರಾಬ್ಲಮ್ ಅಲ್ಲಿ ಇರುತ್ತೆ. ಅದರಲ್ಲೂ ಬೆಟ್ಟಿಂಗ್ ಎಲ್ಲರಲ್ಲೂ ಸರ್ 100% ಸರ್ ಟಾಸ್ ಇಂದಲೂ ಆಡ್ತಾರೆ. ಹೌದು, ನನ್ನ ಲೈಫಲ್ಲಿ ನಾನು ಯಾವತ್ತೂ ಆಡಿಲ್ಲ, ಯಾವತ್ತೂ ನಾನು ಅದ್ರ ಕಡೆ ಗಮನ ಕೊಟ್ಟಿಲ್ಲ 100%. ಯಾಕಂದ್ರೆ ಇಲ್ಲಿಗಲ್ ಯಾವತ್ತು ವೆರಿ ಡೇಂಜರ್ ಇದೆ. ಒಂದು ಒಪಿನಿಯನ್ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಆಡಿಯನ್ಸ್ ನನ್ನ ನೋಡಿದ್ದಾರೆ. ಕರ್ನಾಟಕಕ್ಕೆ ಹೆಂಗೆ ಬರೀ ಸಿನಿಮಾದವ್ರ ಕೈಲಿ ಮಾತ್ರ ರಾಜಕಾರಣಿಗಳು ಬಂದ್ರೆ ಅವ್ರಿಗೆ ಅಂಬಾಸೆಡರ್ ಮಾಡ್ತಾರೆ. ಹೌದು, ನಾವು ಕೂಡ ಸಿನಿಮಾ ಲೆವೆಲ್ ಇದೀವಿ, ನಮ್ಮನ್ನು ಗುರುತಿಸ್ಬೇಕು. ಹೌದು, ನಾವು ಬರೀ ಲೋಕಲ್ ಮಾಧ್ಯಮ ಟಿವಿಲಿ ಇದೀವಿ, ಅವ್ರೇನು ಸ್ಟೇಟ್ ಅಲ್ಲಿ ಇದಾರೆ ಅಷ್ಟೇನೆ. ನಾವು ಸರ್ ಯಾರೋ 3 ವರ್ಷಕ್ಕೆ 1 ವರ್ಷಕ್ಕೊಂದು ಪಿಕ್ಚರ್ ಬರ್ಬೋದು ಸರ್. ನಾವು 1 ವರ್ಷಕ್ಕೆ IPL ಅಲ್ಲಿ ಮಾತಾಡ್ತೀವಿ. ಹೌದು, ಡೈಲಿ ಬೆಳಗ್ಗೆ ಅರ್ಧ ಗಂಟೆ ಮಾತಾಡ್ತೀವಿ. ಕರ್ನಾಟಕದಲ್ಲಿ ಯಾವ ಹೀರೋನ ಬಂದು ಅರ್ಧ ಗಂಟೆ ಪಬ್ಲಿಕ್ ನಾನು ಮಾತಾಡ್ಸಲ್ಲ. ನಾವು ಮಾತಾಡಿಸಿದ್ರೆ ನಾವು ನಿಜವಾದ ಹೀರೋಗಳು ನಾವೇನೆ. 100% ಏನೋ ಒಂದು ಕಷ್ಟ ಸುಖ ವಿಚಾರಿಸ್ತಾ ಇದ್ವಿ. ಬಹಳ ವಿಷಯ ಮೂಲೆಯಲ್ಲೂ ಕೂಡ ಒಬ್ಬ MLA ಮಾತಾಡಿಸ್ತಾನೆ ಇಲ್ಲ ಗೊತ್ತಿಲ್ಲ, ಅವ್ರ ಕ್ಷೇತ್ರದವ್ರು ಮಾತಾಡಿಸ್ತಾರೆ. ಇಡೀ ಕರ್ನಾಟಕದ ಮೂಲೆ ನಾವು ಡೈಲಿ ಜ್ಯೋತಿಷ ಮಾತಾಡಿಸ್ತಾ ಇದ್ವಿ. ಯೂಟ್ಯೂಬ್ ಅಲ್ಲೋ ಫೇಸ್ಬುಕ್ ಅಲ್ಲಿ ಯಾರು ಮಾತಾಡ್ತಿದ್ದಾರೆ ನೋಡಿದ್ರೆ ನೀವು, ಅವ್ರೆಲ್ಲರೂ ಹೀರೋಗಳಾಗಿರ್ಬೋದು, ಅವ್ರು ಫಿಲಮ್ ಮಾರ್ಕೆಟ್ ಮಾಡ್ಕೊತಾರೆ. ನಾವು ಹಂಗಲ್ಲ, ಪಬ್ಲಿಕ್ ನಾವು ಮಾತಾಡಿಸ್ತೀವಿ. ಹಾಗಾಗಿ ನಿಜವಾಗ್ಲೂ ಕೂಡ ನಮಗೂ ಕೂಡ ಫಾಲೋವರ್ಸ್ ಆಗ್ಬೇಕು ಇದಾರೆ. ನಮಗೂ ಸರ್ಕಾರ ಗುರ್ತಿಸ್ಬೇಕು. ಬಹಳ ಒಳ್ಳೇದು. ಸರ್ಕಾರ ಬರೀ ಸಿನಿಮಾದವ್ರು ಮಾತ್ರನೇ ಫಂಕ್ಷನ್ ಕರೀತಾರೆ. ಯಾಕೆ ನಾವೆಲ್ಲ ಇದ್ ಮಾಡಿದೀವ? ಹಾಗಾಗಿ ಎಲ್ಲ ಅವ್ರವ್ರು ಏನಂತಾರೆ, ಚೇಲೆಗಳು ಅಂತಾರಲ್ಲ. ಹಾಗಾಗಿ ಇವಾಗ ಹೀರೋಗಳು ಬಂದ ತಕ್ಷಣ ಹಿಂದೆ ಮುಂದೆ 4 ಜನ ಬಂದ್ರೆ ಅವ್ರೇನ್ ಗೌರ್ಮೆಂಟ್ ಕೆಲಸ್ತಾರ? ಅವ್ನಿಗೂ ತಗೊಂಡ್ ಕ್ಯಾಪಲ್ ಕೊಡಿಬಹುದು. ಏನ್ ಹೇಳಿ, ಅವ್ರೇನ್ ಗೌರ್ಮೆಂಟ್ ಕೆಲಸ್ತಾರ? ಇವ್ರಿಗೆ ಹಿಂದೆ ಸ್ವಂತ ದುಡ್ಡು ಇಟ್ಕೊಂಡಿರ್ತಾರೆ ಕೆಲ್ಸಕ್ಕೆ. ಏನ್ ಮಾಡಕ್ಕಾಗತ್ತೆ? ಊರಲ್ಲಿ ರೈತನ 20 ಜನ ಕೆಲ್ಸ ಇಟ್ಕೊಂಡಿರ್ತಾನೆ, ಹಂಗಾರೆ ಅವನು ಹೀರೋನ? ಹಂಗಾರೆ ಅರ್ಥ ಆಯ್ತಾ ಸರ್? ರೈತನು ಕೂಡ ಹಿಂದ್ ಕಾಲದಲ್ಲಿ ಹೊಲ ತಕ್ಕ ಜಮೀನ್ ತಕ್ಕ ಎಲ್ಲ ಕೆಲಸ ಇಟ್ಕೊಂಡಿರ್ತಾರೆ. ಅದು ಕೆಲಸದವ್ರನ್ನ ನೀವು ಬ್ಲಾಕ್ ಬಟ್ಟೆ ಹಾಕ್ಬಿಟ್ಟು ಸೈಡಿ ಬರಿ ಅಂದ್ಬಿಟ್ರೆ ಸರ್ಕಾರ ಗೌರವ ಕೊಟ್ಟೆ ನಿತ್ತ ಬರ್ರಿ ಅಂತಾರ? ಅದೇ ಅಧಿಕಾರ ಇದ್ದರೆ ನೋಡಿ ಪೊಲೀಸರು ಜಾಗ ಬಿಡ್ತಾರೆ, ಅದು ಬೇರೆ ಪಾಯಿಂಟ್. ನನ್ನ ಪ್ರಕಾರ ಇದನ್ನ ಜನರಲ್ ಮಾತಾಡಿದ್ವಿ. ಗುರುಳೆ, ಸ್ಟೇಡಿಯಂ ತರನೇ RCBಗೆ ಡ್ರೆಸ್ಸಿಂಗ್ ರೂಮ್ ಅನ್ಲಕ್ಕಿ ಅಂತ ಒಂದು ಮಾತುಕತೆ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಡ್ರೆಸ್ಸಿಂಗ್ ರೂಮ್ ಅನ್ಲಕ್ಕಿ ಅಲ್ಲ, ಡ್ರೆಸ್ ಅನ್ಲಕ್ಕಿ. RCB 18 ನಂಬರ್ಸ್ ಇದೆಯಲ್ಲ, ಅದು ಅತಿ ಹೆಚ್ಚು ಆದಾಗ ಇದು ತೊಂದರೆ ಆಗುತ್ತೆ. ಬಹಳ ವಿಶೇಷ. ಕೊಹ್ಲಿ ಇಷ್ಟ ಇದ್ರು, ಇವಾಗ ಟೀಮ್ ಅಲ್ಲಿ ಸಾಲ್ಟ್ ಇದಾರೆ. ಫಿಲ್ ಸಾಲ್ಟ್ ನನಗೆ ತುಂಬಾ ಇಷ್ಟ. ಅವ್ರೊಂಥರ ರೋಹಿತ್ ಶರ್ಮಾ ಅಂತಾರ, 5 ಮ್ಯಾಚ್ಗೆ 6 ಮ್ಯಾಚ್ 1 ಮ್ಯಾಚ್ ಆಡ್ತಾರೆ. ಏನ್ ಹೇಳಿ, ಆಡ್ತಾರೆ. ಆದ್ರೂ ಚೆನ್ನಾಗಿ ಆಡ್ತಾರೆ, ಒಂದು ಓಪ್ ಇರುತ್ತೆ. ಅದು ಓಪ್ ಇರುತ್ತೆ 100%. ಅವ್ರು ಬಿಟ್ರೆ ಇನ್ಯಾರು ಇಷ್ಟ? ಅವ್ರು ಬಿಟ್ರೆ ನಂಗೆ ರಜತ್ ಪಡಿದಾರ್, ಕ್ಯಾಪ್ಟನ್ ಇಷ್ಟ. ನನ್ ಪ್ರಕಾರ ನಿಮ್ ಡ್ರೆಸ್ ಅಲ್ಲಿ ನೀವು ನೋಡಿ, ಅವತ್ ಗೊತ್ತಾಗುತ್ತೆ ಅವ್ರಿಗೆ. ಯಾರಿಗೆ ಹೇಳಿ, RCB ಟೀಮ್ ಮುಟ್ಸ್ಬೇಕು ಅಂದ್ರೆ ಯಾರೊಬ್ರು ನೀವು RCB ಬಟ್ಟೆ ತಗೋಬೇಡಿ. ಇದು ಒಂದು ಫ್ಯಾನ್ಸ್ ಚೇಂಜ್ ಮಾಡಿ. ನೀವು ಮ್ಯಾಚ್ ಗೆಲ್ಬೇಕಾ, RCB ಬಟ್ಟೆ ಬೇಕಾ? ಮ್ಯಾಚ್ ಗೆಲ್ಬೇಕು, ನೀವು ಬಟ್ಟೆ ಟಿ ಶರ್ಟ್ ಹಾಕ್ಬೇಡಿ. ಅದನ್ನ ಪಕ್ಕ ಗೆಲ್ತಾರ್ರಿ, ಬರ್ದಿಟ್ ಕೇಳ್ರಿ. ಹೌದಾ? ಟಿ ಶರ್ಟ್ ಹಾಕ್ಬೇಡಿ ಜಾಸ್ತಿ. ಟಿ ಶರ್ಟ್ ಕಮ್ಮಿ ಮಾಡಿದಷ್ಟು ಲಕ್ ಜಾಸ್ತಿ ಬರುತ್ತೆ. ಬಹಳ ವಿಶೇಷವಾಗಿ ನೀವು ನೋಡಿ, ಮೊನ್ನೆ ಚೆನ್ನೈ ಮೇಲೆ ಗೆದ್ರು. ಹೌದು, ಏನ್ ಹೇಳಿ, ಚೆನ್ನೈ ಮೇಲೆ ಗೆದ್ದಾಗ ಹೈಯೆಸ್ಟ್ ಧೋನಿ ಫಾಲೋವರ್ಸ್ 7 ಯೂಸ್ ಮಾಡಿದ್ರು. ಎಲ್ಲೋ ಇತ್ತು, ನಮ್ದು ಇಲ್ರಲ್ಲ ಬಟ್ಟೆ, ಅವ್ರದೇ ಹೆವಿ ಇತ್ತು. ಹೊಡೆದು ನಾವು ಅವಾಗ ಹೊಡೆದು ಸರ್. ಯಾಕೆ ಹೊಡೆದು? ಧೋನಿ ಫಾಲೋವರ್ಸ್ ಜಾಸ್ತಿ ಇದ್ರು, ಚೆನ್ನೈ ಫುಲ್ ಎಲ್ಲಿ ನೋಡ್ರು ಚೆನ್ನೈ ಸ್ಟೇಡಿಯಂ ಆಗಿತ್ತು. ನಾವು ಅವತ್ತು ಹೊಡೆದವ್ರಿಗೆ ನಮ್ ಬಟ್ಟೆ ಯಾವಾಗ ಜಾಸ್ತಿ ಆಗುತ್ತೆ ನಾವು ಹೊಗೆ ಹಾಕೈತೀವಿ.
ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅಂತ. ನೀವು ಆ ಟಿ ಶರ್ಟ್ ಅವಾಯ್ಡ್ ಮಾಡಿ. ಹ್ಮ್. ಏನೇಳಿ ಟಿ ಶರ್ಟ್ ಅವಾಯ್ಡ್. ಟಿ ಶರ್ಟ್ ಅವಾಯ್ಡ್ ಮಾಡಿ ಸರ್, ಟಿ ಶರ್ಟ್ ಅವಾಯ್ಡ್ ಮಾಡಿ. ಹ್ಮ್. ಪಕ್ಕಾ ಗೆಲ್ತಾರೆ. RCB ಫಾಲೋವರ್ಸ್ ಯಾರು, ಫಾಲೋವರ್ಸ್ಗಿಂತಲೂ ಕೂಡ ಫಾಲೋವರ್ಸ್ ಏನಿಲ್ಲ ಸರ್, ಅವ್ರೇನು ಇವ್ರ ಹತ್ರ ದುಡ್ಡು ಇಸ್ಕೋಗಿ ಅವ್ರೇನು ಓನರ್ಗಳೇನು ದುಡ್ಡು ಹಾಕಿಂದಿಲ್ಲ. ಹ್ಮ್. ನಾವು ತೆವಲಿ ಕ್ರಿಕೆಟ್ ನೋಡ್ತಾ ಇದೀವಿ, ಹೌದು ನಾವು ಫಾಲೋವರ್ಸ್ ಅನ್ನೋದು ತಪ್ಪು. ಏನ್ ಹೇಳಿ, ಹೌದು. Followers. ಹಾಗಾಗಿ ದುಡ್ಡು ಹಾಕಿರೋ ಅವ್ನಿಗೆ ಗೊತ್ತಾದ್ರು ಸಂಕಟ ಎಷ್ಟು ಅಂತ. ಏನ್ ಹೇಳಿ, ಹೌದು ಅದ್ರಿಗೆ ಅವರಿಗೆ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ಊರೂರಿಗೆ ಹೀರೋ ದಾನ ಮಾಡ್ತಾನೆ, ಹಾ ಬಾಕಿ ಟೈಮಲ್ಲಿ ಅವರು ಮನೆ ಮುಂದೆ ಎಂಜಿ ಕೇಳಕ್ ಆಗಿ ಓಡ್ಸಾಕಲ್ಲ. ಹೌದು. ಸಿನಿಮಾದಲ್ಲಿ ನೀವು ನೋಡ್ಬೇಕು, ಸತ್ತೂರಿಗೆ ಎಲ್ಲ ಯಶ್ ಒಬ್ನೇ ರೀ, ಹಾ ಅವ್ರ ಹೆಂಡತಿಗೋಸ್ಕರ ಫ್ಯಾನ್ ಆಗ್ತಾ KGF ಅಲ್ಲಿ, ಹಾ ಫಿಲಮ್ ಅಲ್ಲಿ. ಬೇರೆ ಪಿಕ್ಚರ್ ಎಲ್ಲ ನೋಡಿ ಸಿನಿಮಾಲ್ ಬರೀ ಬಡವ ಅಂತ ತೋರಿಸ್ತಾರೆ, ಹಾ. ಬಂದ್ ಇಳಿಯೋದೆಲ್ಲ BMW ರೇಂಜ್ ರೋವರ್ ಕಾರು. ಹೌದು ಏನ್ ಹೇಳಿ, ಎಲ್ಲ First ಅರ್ಥ ಆಯ್ತಾ ಸಿನಿಮಾ? ಗೊತ್ತಾಯ್ತು. ಸಿನಿಮಾದಲ್ಲಿ ಬಡವನಾಗಿ ತೋರಿಸ್ತಾರೆ, ತೋರಿಸ್ತಾರೆ. ಯಶ್ ಒಬ್ನೇ ಹೀರೋ ಆಗಿ ತೋರಿಸಿದ್ದು. ಹಾ. ಬಟ್ ಏನು 10 ಜನಕ್ಕೆ ಹೀರೋಗಳು ಹೊಡಿತೀನಿ ಅಂತ ಹೇಳಿದ್ದೀನಿ. ಹಾ. ಹೇಳಿ, ಹಾಗಾಗಿ ಯಶ್ ಸೂಪರ್ ಸ್ಟಾರ್ ಆಗಿದ್ದು. ಗುರುಗಳೇ, ಇನ್ನೊಂದು ಕ್ರಿಕೆಟರ್ಸ್ ಅಂದ್ರೆ ಆಟಗಾರರು, ಕ್ರಿಕೆಟ್ ಆಟಗಾರರ ಒಂದು ಬಾಳಲ್ಲಿ ಡಿವೋರ್ಸ್ ಅನ್ನೋದು ಬಹಳ ಬಿರುಕು ಮೂಡ್ತಾ ಇದೆ. ಸಾಕಷ್ಟು ಕ್ರಿಕೆಟ್ ಆಟಗಾರರು ಡಿವೋರ್ಸ್ ಕೊಟ್ಟಿದ್ದಾರೆ. ಚಹಲ್ ತಗಳಿ, ಮೊಹಮ್ಮದ್ ಶಮಿ ತಗಳಿ, ಸೆಹ್ವಾಗ್ ತಗಳಿ, ಇನ್ನೂ ಸಾಕಷ್ಟು ಜನ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ತಗಳಿ. ಸೊ ಇದು ಒಂದು ಡಿವೋರ್ಸ್ ಬಗ್ಗೆ ಆಟಗಾರರಿಗೆ ಇಷ್ಟೊಂದು ಡಿವೋರ್ಸ್ ಆಗ್ತಿದೆಯಲ್ಲ, ಯಾಕೆ, ಏನ್ ರೀಸನ್? ಸರ್, ಇದು ಕ್ರಿಕೆಟ್ ಅಲ್ಲೂ ಆಗುತ್ತೆ, ಹ್ಮ್. ಬಿಗ್ ಬಾಸ್ ಕನ್ನಡದಲ್ಲಿ ಹೋದವ್ರಿಗೂ ಹಂಗೆ ಅವ್ರಿಗೂ ಆಗುತ್ತೆ. ಕನ್ನಡ ಬಿಗ್ ಬಾಸ್ ಅಲ್ಲಿ ಹಾ. ಅಲ್ಲೂ ತುಂಬಾ ಜನ ಅಲ್ಲಿ ಮದುವೆ ಆದವರು ಡೈವರ್ಸ್ ಆಗಿದ್ದಾರೆ, ಅಲ್ಲಿ ಲವ್ ಮಾಡಿ ಬಂದು ಆಚೆ ಮಾಡಿದವ್ರಿಗೂ ಡೈವರ್ಸ್ ಆಗುತ್ತೆ. ಹಾ. ಹಾಗಾಗಿ ಕ್ರಿಕೆಟ್ ಅವ್ರಿಗೆ ಸರ್ IPL ನಡೆಯೋದ್ರಿಂದ ಏನಾಯ್ತು ಗೊತ್ತಾ, ಹ್ಮ್. ಎಲ್ಲ ಆರಾಮಾಗಿ ಸಿಗುತ್ತೆ. ಹ್ಮ್. ಏನ್ ಹೇಳಿ, ಎಲ್ಲ ಆರಾಮ ಸಿಗುತ್ತಾ. ಹೌದು. ಸುಮ್ಮನೆ ಮನುಷ್ಯನಾಗ ಬದುಕ್ತಾರೆ, ಹಾ. ಸಂಬಂಧ, ಹ್ಮ್. ವಿಶ್ವಾಸ ವಿಶ್ವಾಸ. ಏನಿಲ್ಲ. ನಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇರ್ಬೇಕು, ಎಷ್ಟಿರ್ಬೇಕು, ಗೌರವ ಇರ್ಬೇಕು, ಜಿಂಗು 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 ಅನ್ಬೇಕು. ಹಾ. ಹೆಂಗಂದ್ರೆ ಜಿಂಗಲ್ ಲಕ ಬರೋ ನಂಗೆ ಆಗಿತ್ತೆ. ಹಾ. ಬರೋರು ಬರ್ದೇ ಇರೋರೆಲ್ಲ ಭಗವಂತನ ಒಬ್ಬನೇ ಗೊತ್ತು. ಓಕೆ. ಹಾಗಾಗಿ ಇನ್ ಮುಂದೆ ಡೈವರ್ಸ್ ಅನ್ನೋದೇನು ದೊಡ್ಡ ವಿಷಯ ಅಲ್ಲ. ಏನ್ ಹೇಳಿ, ಡೈವರ್ಸ್ ಅನ್ನೋದು ದೊಡ್ಡ ವಿಚಾರ ಅಲ್ಲ, ದೊಡ್ಡ ವಿಷಯ ಅಲ್ಲ. ಅಂದ್ರೆ ಇನ್ನೂ ಸಾಕಷ್ಟು ಮದ್ವೆ ಆಗ್ಬೋದು. ಆಗದಿದ್ದರು ಪುಣ್ಯವಂತರು, ಮದ್ವೆ ಆದ್ರಲ್ಲ ದಡ್ರು ಇನ್ ಮುಂದೆ. ಹಂಗೆ ಅಂತ ಕಾಲ ಮದ್ವೆ ಅವಶ್ಯಕತೆ ಇದ್ರೆ ಆಗ್ಬೇಕು, ಇಲ್ಲಾಂದ್ರೆ ಸುಮ್ನಿರ್ಬೇಕು. ಏನ್ ಹೇಳಿ, ಅವಶ್ಯಕತೆ ಇದ್ರೆ ಅಷ್ಟೇ. ಇನ್ನೂ ಸಾಕಷ್ಟು ಆಟಗಾರರಿಗೆ ಡೈವರ್ಸ್ ಆಗೋ ಚಾನ್ಸ್ ಇದೆಯಾ ಏನಾರು ನೆಕ್ಸ್ಟ್? ಸರ್, ಎಲ್ಲಾರು ಸಂಸಾರ ಚೆನ್ನಾಗಿರ್ಲಿ, ನಾನ್ ಯಾಕೆ ನೆಗೆಟಿವ್ ಮಾತಾಡ್ಲಿ, ಅಲ್ಲ ಆತರ. ಎಲ್ಲರೂ ಚೆನ್ನಾಗಿರ್ಲಿ. ಹೌದು, ಬಟ್ ಆಟಗಾರರು ಇದ್ರಲ್ಲೇ ಜಾಸ್ತಿ ಆಗ್ತಾ ಇದೆಯಲ್ಲ, ಅದೊಂದು ದೃಷ್ಟಿಯಿಂದ. ಸರ್, IPL ಮ್ಯಾಚ್ ಮುಗಿದ್ಮೇಲೆ ಪಾರ್ಟಿ ಹಾ. ಎಲ್ಲ ಇದೆ, ಏನು? ಪಾರ್ಟಿ ಇದೆ, ಹ್ಮ್. ನಾವೇನು ಮಾಡಕ್ಕಾಗಲ್ಲ. ಹ್ಮ್. ಏನಲ್ಲಿ ಹ್ಮ್. ಸುಖ ಅನ್ನೋದು ಇದೆಯಲ್ಲ ಸರ್, ಹ್ಮ್. ಯಾರಿಂದೆಲ್ಲರೂ ಸಿಕ್ಕಿರೋದು ಸುಖನೇ ಅದು. ಏನಲ್ಲಿ ಹೌದು, ಯಾರಿಂದ ಸಿಕ್ಕರು ಸುಖನೇ. ಹಾಗಾಗಿ ಅವ್ರ ಹೆಂಡ್ತಿರು ಅವ್ರನ್ನ ತುಂಬಾ ತೃಪ್ತಿ ಪಡಿಸೋಷ್ಟು ಸುಖ ಕೊಡ್ಬೇಕು. ಹ್ಮ್. ಊರೆಲ್ಲ ಗೌರವ ಕೊಡ್ತಾ ಇರ್ತಾರೆ, ಅವ್ರ ಹ್ಮ್. ಮನೇಲಿ ಬೈತಾ ಇರ್ತಾರೆ. ಹ್ಮ್. ಏನ್ ಹೇಳಿ, ಇದು ತುಂಬಾ ಜನದ ಮೇಲೆ ಹೀರೋಗಳ ಮೇಲೆ ನಡೀತಿದೆ. ಹೌದು, ಏನೇಳೆ? ಹೌದು. ಅವ್ರಿಗೆ ಏನು ಅನ್ಸಲ್ಲ. ಏನ್ ಹೇಳಿ ಸರ್, ಉಪ್ಪಿನ ಡಬ್ಬದಲ್ಲಿ ಇದ್ದಾಗ ಉಪ್ಪು ನಿಮ್ಗೆ ಕರೆಕ್ಟ್ ಸಿಗ್ತಾ ಇರ್ತದೆ. ಹ್ಮ್. ಒಂದು ಹೋಟ್ಲಿಗೆ ಹೋದಾಗ ಉಪ್ಪನ್ನ ಕೇಳಿಸ್ಕೋಬೇಕು. ಹೌದು. ಹಂಗೆ ಮನೇಲಿ ಉಪ್ಪಿದ್ದಂಗೆ ಗಂಡಿರೋರ್ಗೆಲ್ಲ ಹ್ಮ್. ಅವ್ರು ಎಷ್ಟು ನೆಗೆಟಿವ್ ಮಾತಾಡ್ತಾರೋ ಹಾ. ಅಷ್ಟು ಅವ್ರ ಲೈಫನ್ನ ಹಾಳು ಮಾಡ್ಕೊತಾರೆ. ಹ್ಮ್. ಇವತ್ತಿನ ಕಾಲದಲ್ಲಿ ಏನಾಗುತ್ತೆ ಗೊತ್ತಾ ಸರ್, ಕಂಡು ಕಾಣದಂಗ್ ಬದುಕ್ತಾರಲ್ಲ ಶ್ರೀಮಂತರಾಗ್ತಾರೆ, ಹಾ. ಚೆನ್ನಾಗಿರ್ತಾರೆ. ಹ್ಮ್. ಖಂಡಿತ ಅಂತ ಕೇಳಕ್ ಹೋದ್ರೆ ಹಾಳಾಗೋಯ್ತಾರೆ. ಸೊ ಇದ್ರ ನಡುವೆ IPL ಅಲ್ಲಿ ನಮ್ಮ ಕರ್ನಾಟಕದ ಕನ್ನಡಿಗ ಆಟಗಾರರು ಮಿಂಚುತ್ತಾರ, ಏನಾಗ್ತಾರೆ? ನನ್ನ ಪ್ರಕಾರ ಹ್ಮ್. KL ರಾಹುಲ್ ಅವ್ರು ಮಿಂಚಿದ್ದಾರೆ, ಹಾ. ಇಲ್ಲಿವರೆಗೂ ಮಿಂಚಿದ್ದಾರೆ. ಹ್ಮ್. ಇನ್ನು ಮುಂದೆ ಹ್ಮ್. ದೇವದತ್ ಪಡಿಕಲ್ ಸಖತ್ತಾಗಿ ಆಡ್ತಾರೆ. ಓಕೆ. ಏನ್ ಹೇಳಿ, ಪಡಿಕಲ್ಲು. ಬರ್ದಿಟ್ ಕೇಳಿ, ಹ್ಮ್. ಎಲ್ಲ ಸಾಲ್ಟ್ ಅಂತಾರಲ್ವಾ, ಹಾ. ಇವ್ರು ಅವ್ರಿಗೆ ಆಡ್ತಾರೆ ಇನ್ ಮುಂದೆ. ಅಂದ್ರೆ ಸಾಲ್ಟ್ ಅಂದ್ರೆ 5 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಆಡ್ತಾರೋ ಇಲ್ಲೋ ಡೌಟ್. ಹ್ಮ್. ಹ್ಮ್. ಇವ್ರು ಹಂಗಲ್ಲ, ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ. ಹಾ. ಇನ್ ಮುಂದೆ ಮೊನ್ನೆ ಕೂರ್ಸಿದ್ರು, ನಾನು ಮೊನ್ನೆ ಮ್ಯಾಚ್ ಹೇಳಿದೆ, ಹೌದು. ಅವ್ರು ಆಡಿದ್ರೆ ಸಕ್ಕತ್ತಾಗಿರುತ್ತೆ, ಅವರೇ ಮ್ಯಾಚ್ ಪರ್ಫಾರ್ಮೆನ್ಸ್ ಅಂತ. ಹಾ. ಅವ್ರು ತುಂಬಾ ಫಾಸ್ಟ್ ಆಗಿ ಆಡಿದ್ರು. ವಿರಾಟ್ ಕೊಹ್ಲಿ ಹೆಂಗೆ ಅಂದ್ರೆ ಹ್ಮ್. ಪ್ರಾಕ್ಟೀಸ್ ತರ ಆಡಿದ್ರು, ಮ್ಯಾಚ್ ತರ ಆಡ್ನಲ್ಲ. ಅವ್ರು ಹಾ. ಆರಾಮಾಗಿ ಟೈಮ್ ಇತ್ತು, ಪ್ರಾಕ್ಟೀಸ್ ತರ ಆಡ್ತಾ ಇದ್ರು. ಲಾಸ್ಟ್ ಅಲ್ಲಿ ಹೊಡೆದ್ರು. ಆದ್ರೆ ದೇವದತ್ ಪಡಿಕಲ್ ಅಷ್ಟೊಂದು ಮ್ಯಾಚ್ ಮುಗಿಸ್ಬಿಟ್ಟು ಹೋಗ್ಬಿಟ್ಟಿದ್ರು. ಹಾಗಾಗಿ ದೇವದತ್ ಪಡಿಕಲ್ ಸೂಪರ್. ಓಕೆ. ಹಂಗಾಗಿ ಇನ್ನ ಕರುಣ್ ನಾಯರ್ ನಮ್ಮ ಕರ್ನಾಟಕದವರು. ಪರವಾಗಿಲ್ಲ, ಅವ್ರ ಪಾಡಿಗೆ ಅವ್ರು ಆಡ್ತಾರೆ. ಹ್ಮ್. ನಾನು ತುಂಬಾ ಇಷ್ಟಪಡೋದು ಇರೋದ್ರಲ್ಲಿ ಮ್ಯಾಚ್ ಆಗೋದು ದೇವದತ್ ಪಡಿಕಲ್ಲು. ಪಡಿಕಲ್. ಹಾ. ಹಾ. ಕರುಣ್ ನಾಯರ್ ಬಹಳ ವಿಶೇಷವಾಗಿ ಏನ್ ಡೇಟ್ ಆಫ್ ಬರ್ತ್ ಅವ್ರದ್ದು 6ನೇ ತಾರೀಕು ಇಲ್ಲಿಲ್ಲ, ಅಲ್ಲಿ 100%. ದೇವದತ್ ಪಡಿಕಲ್ ನಂಬರ್ 1. ಹ್ಮ್. ಅವ್ರ ಬಿಟ್ರೆ ನಾನು ಅಲ್ಲ ಯಾರು ಇಲ್ಲ, ಎಲ್ಲರೂ ಆಚೆ ಬದುಕ್ತಾವ್ರು. ಹ್ಮ್. ನನ್ನ ಒಂದ್ ಪ್ರಕಾರ ಕರ್ನಾಟಕದ ಪ್ಲೇಯರ್ಸ್ ಎಲ್ಲಾ ಎಲ್ಲ ಕಡೆ ಕಡೆ. ಟೀಮಲ್ಲಿ ಬದುಕ್ತಾರೆ. ಅದ್ರಲ್ಲಿ ನಂಬರ್ 1 ನನ್ನ ಪ್ರಕಾರ ಹಾ. ಮ್ಯಾಚ್ ವಿನ್ನರ್ ಬೌಲರ್ಸ್ ಸಿರಾಜುದ್ದೀನ್. ಹ್ಮ್. ಈ ಸರಿ ಸಖತ್ ಒಳ್ಳೆ ಬೌಲರ್ ಆಗ್ತಾರೆ ಹೋಗ್ತಾ ಹೋಗ್ತಾ ಹೋಗ್ತಾ. ಹ್ಮ್. ಸಖತ್ ಬಾಲ್ ಅವ್ರು ಹೇಳ್ದಂಗ್ ಕೇಳ್ತೈತೆ. ಏನ್ ಹೇಳಿ, ಅವ್ರ ಬೌಲಿಂಗ್ ಅಷ್ಟು. ಫಾಸ್ಟ್ ಹೇಳ್ದಂಗ್ ಕೇಳ್ತೈತೆ. ಹಾ. ನನ್ ಪ್ರಕಾರ ಈ KKR ಟೀಮು ಹ್ಮ್. ಮುಗಿದ ಅಧ್ಯಾಯ. ಓಕೆ. ಏನ್ ಹೇಳಿ, ಓಕೆ. ನನ್ ಪ್ರಕಾರ ನೆಕ್ಸ್ಟ್ ಒಂದು 3 ಜನ ತೆಗೆದಾಕ್ಬೋದು. ಹಾ. ನನ್ ಪ್ರಕಾರ ಅಲ್ಲಿ
ಸುನಿಲ್ ನಾರಾಯಣ್ ಸುನಿಲ್ ನಾರಾಯಣ್ ಅವ್ರನ್ನ ನೆಕ್ಸ್ಟ್ ವರ್ಷ ನೋಡ್ತೀವಲ್ಲ ಡೌಟ್ ಇದೆ. ತೆಗಿತಾರೆ ಅನ್ಸುತ್ತೆ. ಅದೇ ತರ ಇವ್ರದ್ದು ಯಾರು ಪಲಾಡ್ ಅಲ್ಲ ಇವ್ರದ್ದು ಹ್ಮ್. ರಸಲ್ದಂತೂ ಬಾಡಿ ಬಗ್ತಲೇ ಇಲ್ಲ. ಏನೇಳಿ ಆಟ ಆಡ್ತಿಲ್ಲ ರಸಲ್ correct. ಬಾಡಿ ಬಾಡಾಗ್ಬಿಟ್ಟಿದೆ. ಹಾ, ಹಾ. ಹಾಗಾಗಿ ಆಗ್ತಾ ಇಲ್ಲ. ನನ್ ಪ್ರಕಾರ RCB ಟೀಮ್ ಚೆನ್ನಾಗಿದೆ. ಹ್ಮ್. ಫೈನಲ್ ಅಲ್ಲಿ ನೋಡೋಣ. ಹಾ. ಬಹಳ ವಿಶೇಷವಾಗಿ ಈ ಸರಿ ಕಪ್ ಕಲ್ಲ ಟೀಮ್ ಅಂತ ಏನಾದಿದ್ರೆ ಹ್ಮ್. ಅದು ಗುಜರಾತ್ ಟೈಟನ್ಸ್. ಓಕೆ ಗುರುಳೆ ಡೈರೆಕ್ಟ್ ಆಗಿ ಕೇಳ್ಬಿಡ್ತೀನಿ. ಹ್ಮ್. 3 ಟೀಮ್ ಹೇಳ್ಬಿಡಿ, ಕಪ್ ಹೊಡಿಯೋ 3 ಟೀಮ್ ಈ ಸೀಸನ್ ಅಲ್ಲಿ 3 ಟೀಮ್ ಹೇಳ್ಬಿಡಿ. ನನಗೆ ಇನ್ನೋವರೆಗೂ ಒಂದ್ ಟೀಮ್ ಮಾತ್ರ ನಂಗೆ ನಂಬಿಕೆ ಇದೆ. ಹಾ. ಅದ್ರಲ್ಲಿ ನಾನು ಯಾವಾಗ್ಲೂ ಸೋಲ್ಲಿ ಗೆಲ್ಲಿ ನಾನು RCB ನ ಸಪೋರ್ಟ್ ಮಾಡ್ತೀನಿ. ಈ ಸಲ ಸ್ವಲ್ಪ ಡೌಟ್ ಅಲ್ಲಿ ಇರ್ತೀನಿ. ಅಂದ್ರೆ ಯಾಕೆ ಬೇಕು ಅಂತ ಹೇಳ್ತೀನಿ. ಹ್ಮ್. ನಾನು 3 ಟೀಮ್ ಅಲ್ಲಿ 2 ಟೀಮ್ RCB ನೋಡ್ತೀನಿ. ಇನ್ನೊಂದ್ ಟೀಮ್ ಇನ್ನೊಂದ್ಸರಿ ಹೇಳ್ತೀನಿ. ಇನ್ನೊಂದು ಟೈಮ್ ಇದೆ. time ಇನ್ನು ಮುಂದಿನ ತಿಂಗಳು 25 ಫೈನಲ್ ಇರೋದು. ಹೌದು. ಹೇಳಿ? ಇನ್ನು ಮುಂದಿನ ತಿಂಗಳಿದೆ. ಇನ್ನು ಒಂದ್ ತಿಂಗಳಿಗಿಂತ ಜಾಸ್ತಿ ಇದೆ. ಅಷ್ಟರಲ್ಲಿ ಏನಾದ್ರು ಚೇಂಜ್ ಆಗೋ ಸಾಧ್ಯತೆ ಇನ್ನು ಇದೆ. ಒಂದ್ ತಿಂಗಳಿದೆ. ಹೇಳೋಣ. ಟೈಮ್ ಇದೆ ಸರ್. ಹೌದು ಯಾವ ಪ್ಲೇಯರ್ ಇಂಜೂರ್ಡ್ ಆಗ್ತಾರೆ ಯಾರಿಗ್ ಗೊತ್ತು. ಹೌದೌದು. ಮೇನ್ ಪ್ಲೇಯರ್ ಇಂಜೂರ್ಡ್ ಆಗ್ಬೋದು. ಹ್ಮ್. ಇನ್ನು ಟೈಮ್ ಇದೆ. ಹ್ಮ್. ಒಂದ್ ಮಂತ್ ಇದೆ. ಹ್ಮ್. ಇನ್ನು ಇದ್ರ ಮಧ್ಯದಲ್ಲಿ ರಾಹು ಕೇತು ಹ್ಮ್. ಗುರು ಗ್ರಹ ಎಲ್ಲ ಚೇಂಜ್ ಆಗೋದಿದೆ. ಹ್ಮ್. ಅವೆಲ್ಲ ಚೇಂಜ್ ಆದಾಗ ಮ್ಯಾಚ್ ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆ. ಹಾಗಾಗಿ ಕಾದ್ ನೋಡ್ಬೇಕು. ಹ್ಮ್. ವಿರಾಟ್ ಕೊಹ್ಲಿ ಹ್ಮ್. ಏನಾದ್ರು ಬೇಗ ಔಟ್ ಆದ್ರೆ ಹ್ಮ್. ತುಂಬಾ ಮುಂದೆ ಲೈಫ್ ಅಲ್ಲಿ ಬಹಳ ಕಷ್ಟ ಇದೆ. ಓಕೆ ಓಕೆ. ಹೇಳಿ? ಲೈಫ್ ಅಲ್ಲಿ ಕಷ್ಟ ಇದೆ. ಲೈಫ್ ಅಲ್ಲಿ ಕಷ್ಟ ಇದೆ. ಹ್ಮ್. ದೇವ್ರವ್ರಿಗೆ ಆಯುಸ್ ಕೊಡ್ಲಿ ಅಂತ ಕೇಳ್ತೇನೆ. ಏನಕ್ಕೆ? ನಾನು ಹೇಳಿದ್ನಲ್ಲ, ಹ್ಮ್ ಹ್ಮ್ ಹ್ಮ್. ಗುರು ನಕ್ಷತ್ರ ಹ್ಮ್. ಅವ್ರಿಗೆ ಯಾವಾಗ್ಲೂ ತೊಂದರೆ ಕೊಡುತ್ತೆ. ಹ್ಮ್. ನೆಕ್ಸ್ಟ್ ಕಮಿಂಗ್ ಅಪ್ ಅವ್ರ ಗುರು ದೇಶ ತುಂಬಾ ತೊಂದರೆ ಕೊಡುತ್ತೆ. ಅಂದ್ರೆ ಈಗ ಕ್ರಿಕೆಟ್ ಬದುಕಿನ ಜೊತೆಗೆ ಅವ್ರ ವೈಯಕ್ತಿಕ ಬದುಕಲ್ಲೂ ಅವರಿಗೆ ಸ್ವಲ್ಪ ಸಮಸ್ಯೆ. ನಾನು ಇಲ್ಲಿವರೆಗೂ ಕ್ರಿಕೆಟ್ ನನ್ನ ಅಸ್ಟ್ರಾಲಜಿ ಆಗಿ ಕ್ರಿಕೆಟ್ ಆಗಿ ನೋಡಿದ್ದೀನಿ. ಹಾ. ಪ್ರತಿ ಗುರು ನಕ್ಷತ್ರ ಬಂದಾಗ ಅವ್ರ ಮ್ಯಾಚ್ ಗೆದ್ದಕ್ಕಾಗಿಲ್ಲ, ಹಾ, ಮತ್ತೆ ಹಾ. ಆಡಕ್ಕಾಗಿಲ್ಲ. ಹ್ಮ್. ಆಡಿದ್ರು ಕೂಡ ಮ್ಯಾಚ್ ಸೋತಾಗ್ಬಿಟ್ಟಾರೆ. ಹಾ. ಒಂದ್ಸರಿ ಗುಜರಾತ್ ಟೈಟನ್ ಮೇಲೆ ಇವ್ರು 100 ಹೊಡಿತಾರೆ, ಹಾ. ಮ್ಯಾಚ್ ಗೆದ್ದು ಅಂತ ತಿಳ್ಕೊತೀವಿ. ಹಾ. ಅದೇ ತರ ಶುಭ್ಮನ್ ಗಿಲ್ 100 ಹೊಡ್ಬಿಡ್ತಾರೆ, ಅದ್ರ ಮೇಲೆ ಹೌದು. ಮ್ಯಾಚ್ ಗೆದ್ದು ಬಿಡ್ತಾರ ಆ ಹೌದು. ವರ್ಷ ಹೌದು. ಹೊಡ್ಕೋಬಿಡ್ತಾರೆ. ಹ್ಮ್ ಹ್ಮ್ ಹ್ಮ್. ಹಾಗಾಗಿ ನಾನು ಈ ತರ ತುಂಬಾ ಪ್ರೆಡಿಕ್ಷನ್ ಮಾಡಿದ್ದೀನಿ. ಇದೆಲ್ಲ ತುಂಬಾ ದೊಡ್ಡ ಪ್ರೆಡಿಕ್ಷನ್. ಇದೆಲ್ಲ 5 ವರ್ಷದ ಪ್ರೆಡಿಕ್ಷನ್, ಇವತ್ತಿನ ಪ್ರೆಡಿಕ್ಷನ್ ಅಲ್ಲ. ಎಷ್ಟು ವರ್ಷದ? 5 ವರ್ಷದ ನನ್ನ ತಪಸ್ಸಿನ ಪ್ರೆಡಿಕ್ಷನ್ಗಳು. ಹೌದು. ಹಾಗಾಗಿ ನೋಡ್ಬೇಕು. ಅವತ್ತು ವಿರಾಟ್ ಕೊಹ್ಲಿ ಲಕ್ಕಿ ಡೇ. ಹಾ. ಜೀರೋನ ಲಕ್ ಅವ್ರು ನೋಡ್ಬೇಕು. ಅವ್ರು ಆಡ್ಲಿ ಬಿಡ್ಲಿ RCB ಗೆಲ್ತಾರೆ. ಓಕೆ. ಏನ್ ಹೇಳಿ? ಆಡ್ಲಿ ಬಿಡ್ಲಿ RCB ಗೆಲ್ಲುತ್ತೆ. ಅಷ್ಟೇ ನನ್ನ ತಪ್ಪು. ಸೊ ಇನ್ನೊಂದು ಗುರುಗಳೇ, ಇನ್ನೊಂದು ಏನಂತಂದ್ರೆ ಇವಾಗ ಭಾರತೀಯ ಕ್ರಿಕೆಟ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಸಚಿನ್ ತೆಂಡೂಲ್ಕರ್ ಒಂಥರ ಗಾಡ್ ಆಫ್ ದಿ ಕ್ರಿಕೆಟ್ ಅಂತ ಹೇಳ್ತಾರೆ. ವಿರಾಟ್ ಕೊಹ್ಲಿನೂ ಅಷ್ಟೇ, ಧೋನಿನೂ ಅಷ್ಟೇ. ಅದೇ ತರ ಅಪ್ಕಮಿಂಗ್ ಮುಂದಿನ ಪೀಳಿಗೆಗೆ ಯಾರು ಟಾಪ್ ಕ್ರಿಕೆಟರ್ ಆಗ್ಬಹುದು? ಇಲ್ಲ ಸರ್, ಅಷ್ಟೇ ಅನ್ಸುತ್ತೆ. ಹೌದಾ? ಬೇರೆ ತರ ಗೇಮ್ ಸ್ಟಾರ್ಟ್ ಆಗ್ಬೋದು. ಏನ್ ಹೇಳಿ? ಬೇರೆ ತರ ಗೇಮ್ ಸ್ಟಾರ್ಟ್ ಆಗ್ಬೋದು. ಇವಾಗ IPL ಅನ್ನೋದೊಂದು ಬಂದ್ಬಿಟ್ಟು ಸರ್, ಹ್ಮ್ ಹ್ಮ್ ಹ್ಮ್. ಎಲ್ಲರನ್ನು ಡಿಸ್ಟರ್ಬ್ ಮಾಡುತ್ತೆ. ಏನ್ ಹೇಳಿ? ನನ್ ಪ್ರಕಾರ ಆ ಲೆವೆಲ್ಗೆ ಹ್ಮ್. ಶುಭ್ಮನ್ ಗಿಲ್ ತಗೋಬರ್ಬೋದು. ಶುಭ್ಮನ್ ಗಿಲ್ ಆತರ ಹೆಸರು ಮಾಡೋ ಚಾನ್ಸ್ ಇದೆ. ನೀವು ಆ ತರದ್ದು ಹೋದ್ರೆ ಹ್ಮ್. ಶುಭ್ಮನ್ ಗಿಲ್ಗೆ ಹ್ಮ್. ತುಂಬಾ ಟೆಕ್ನಾಲಜಿ ಚೆನ್ನಾಗಿದೆ. ಹಾ. ಅದನ್ನ ಬಳಸ್ಕೋಬೇಕು. ಹ್ಮ್. ಮ್ಯಾಚ್ ನ ಬಿಗ್ ಸ್ಕೋರ್ ಆಡೋಕೋರಿ ಇನ್ನ ದಡ್ರಾಗ್ತಾರೆ. ಓಕೆ. ಸ್ಕೋರಿಗೆ ಆಡಿರೋ ದೊಡ್ಡ ವ್ಯಕ್ತಿ ಆಗ್ತಾರೆ. ಹ್ಮ್ ಹ್ಮ್ ಹ್ಮ್. ಹಾಗಾಗಿ ಮ್ಯಾಚ್ ಹೆಂಗಿದ್ರು ಅವರೇಜ್ ಅಲ್ಲಿ ಯಾರೋ ಹೊಡಿತಾರೆ. ಹ್ಮ್. ಸರ್, ಯಾವಾಗ್ಲೂ ಹೊಡಿಯೋ ಬ್ಯಾಟ್ಸ್ಮನ್ ಹೊಡಿಬಾರ್ದು, ಅವ್ನ ಆಡ್ಬೇಕು. ಹ್ಮ್. ಸುಮ್ಮನೆ ನಾರ್ಮಲ್ ಬ್ಯಾಟ್ಸ್ಮನ್ ಬಂದು ಹೊಡೆದೋಗ್ಬೇಕು, ಅವೇ ಮ್ಯಾಚ್ ಜಾಸ್ತಿ ಗೆಲ್ಲೋದು. ಹಾ ಹಾ ಹಾ. ಯಾವತ್ತೋ ಅಪರೂಪ ಒಬ್ಬನಿಗೆ ಎಲ್ಲಾ ದಿವಸನೂ ಬಿರಿಯಾನಿ ಊಟ ಮಾಡಕ್ಕಲ್ಲ. ಯಾವತ್ತೋ ಒಂದ್ಸಲ ಬ್ಯಾಟ್ಸ್ಮನ್ ಆಡ್ಬೇಕು. ಹ್ಮ್. ನಾರ್ಮಲ್ ಬ್ಯಾಟ್ಸ್ಮನ್ ಒಬ್ಬ ಸ್ಕೋರಿಗೆ ಆಡ್ಬೇಕು. ಹ್ಮ್. ನಾರ್ಮಲ್ ಆಲ್ ರೌಂಡ್ ಪ್ಲೇಯರ್ ಇರ್ತಾರೆ ನೋಡಿ, ಅವ್ರು ಬಿಗ್ ಹಿಟರ್ ಆಗ್ಬೇಕು. ಹೌದು. ಹಾಗಾಗಿ ಅವ್ರು ಹೆವಿ ಸಕ್ಸಸ್. ಹ್ಮ್ ಹ್ಮ್. ಯಾವಾಗ್ಲೂ ಮುಂಬೈಗೆ ಬಿಗ್ ಹಿಟರು ಪಲಾಡು ಮತ್ತೆ ಹಾರ್ದಿಕ್ ಪಾಂಡ್ಯ ಪಾಂಡ್ಯ. ಒಳ್ಳೆ ಬಿಗ್ ಹಿಟರ್. ಹೌದು, ಹೌದು. ಅವ್ರು ಸಖತ್ ಹೊಡೆದ್ ಮ್ಯಾಚ್ ಗೆಲ್ಸೋರು. ಹ್ಮ್ ಹ್ಮ್. ಇವಾಗ ಇಂಡಿಯಾ ಅವಾಗ ಗೆಲ್ತಾ ಇತ್ತು. ಹಾ. ಧೋನಿ ಮತ್ತೆ ಯುವರಾಜ್, ಯುವರಾಜ್ ಸಖತ್ ಗುಡ್ ಪಾರ್ಟ್ನರ್ಶಿಪ್. ಹೌದು ಹೌದು. ತುಂಬಾ ದೊಡ್ಡ ಪಾರ್ಟ್ನರ್ಶಿಪ್ ಗೆದ್ದಿದ್ದಾರೆ. ಅಂದ್ರೆ ಫಿನಿಶಿಂಗ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. RCB ಗೆಲ್ತಾರ? ಕೈ ಕೊಡಿ. 100% ಗೆಲ್ತಾರೆ ಗುರುಗಳೇ RCB. 100ಕ್ಕೆ 100 ಗೆಲ್ತಾರಂತೆ. 100 ನೋಡ್ಬಿಟ್ಟು ಔಟ್ ಗಿಟ್ ಆದಾರ ಮೇಲೆ ಇಲ್ಲ, ಎಷ್ಟೇ ರನ್ ನೋಡಿಲಿ, ಏನೇ ಆಗ್ಲಿ, ಎಷ್ಟೇ ವಿಕೆಟ್ ಹೋಗ್ಲಿ, ಏನ್ RCB ನಿಮ್ಮ ಹೆಸರು? ತೀರ್ಥ ಸ್ವಾಮಿ. ಅಪ್ಪ RCB ಅವರು ತೀರ್ಥ ತಗೊಂಡ್ ಮ್ಯಾಚ್ ನೋಡ್ತಿಲ್ಲ. ಅದಿಲ್ಲ ತೀರ್ಥ ಸ್ವಾಮಿ ಹೇಳಿದ್ರಂತೆ ಮ್ಯಾಚ್ ನೋಡ್ತಾರ. ಕಾದ್ ನೋಡೋಣ. ಒಟ್ಟು ಗೆಲ್ದ್ರು ಸ್ವಲ್ಪ ನೆಕ್ಸ್ಟ್ ವಿಡಿಯೋ ಮಾಡ್ತೀವಲ್ಲ, ಅವಾಗ ಇದನ್ನ ನೆನಪು ಮಾಡಿ ಮಾಡಿ ಒಳ್ಳೇದಾಗ. ಓಕೆ. ದೇವ್ರು ಚೆನ್ನಾಗಿರ್ಲಿ. ಇಷ್ಟ ತನಕ ನೋಡಿದ್ರೆ ದೇವ್ರು ಚೆನ್ನಾಗಿರ್ಲಿ. ನೋಡಿದ್ರಲ್ಲ ವೀಕ್ಷಕರು, ಇಷ್ಟ ತನಕ ಗುರುಜಿ ಜೊತೆ IPL ಮ್ಯಾಚ್ ಬಗ್ಗೆ ತುಂಬಾ ಅದ್ಭುತವಾಗಿ ಮಾತನಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ನಾನು ಗುರುಜಿ ಬಂದೇ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.